ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 23 ಆಫ್ ಅವರ್ CK ಸೀರೀಸ್. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಪ್ರೀವಿಯಸ್ ಸೆಷನಲ್ಲಿ ನಾನು ಆಲ್ರೆಡಿ ಸರ್ವಿಸಸ್ ಬಗ್ಗೆ ಮಾತಾಡಿದ್ದೆ, ಹೇಗೆ ಸರ್ ಟ್ರಾಫಿಕ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ. ಆದರೆ ನಾನು ಲೇಬಲ್ಸ್ ಅಂದರೆ ಸೆಲೆಕ್ಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿರಲಿಲ್ಲ, ಆ್ಯಂಡ್ ಎಂಡ್ ಪಾಯಿಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಲಿಲ್ಲ. ಆ್ಯಂಡ್ ಅದೇ ಥರ ಕ್ಲಸ್ಟರ್ IP ಮತ್ತು ನೋಡ್ಬೋದು, ಅಂದರೆ ಟೈಪ್ಸ್ ಆಫ್ ಸರ್ವಿಸಸ್ ಏನಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿರಲಿಲ್ಲ. ಆ್ಯಂಡ್ ಅದೆಲ್ಲನೂ ಕೂಡ ನಾವು ಈ ಒಂದು ಸೆಷನಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ, ಓಕೆನಾ? ಸೊ ಈ ಸೆಷನಲ್ಲಿ ನಾನು ಲೋಡ್ ಬ್ಯಾಲೆನ್ಸರ್ನ ತೋರಿಸ್ಲಿಕ್ಕೆ ಅಂತ ಐ ಆಮ್ ಯೂಸಿಂಗ್ EKS ಕ್ಲಸ್ಟರ್, ಆ್ಯಂಡ್ ನೋಟ್ಬೋಟ್ನ ಯೂಸ್ ಮಾಡಲಿಕ್ಕೆ ಐ ಆಮ್ ಗೋಯಿಂಗ್ ವಿತ್ ಮೈಕ್ರೋKTS ಕ್ಲಸ್ಟರ್. ಆ್ಯಂಡ್ ಏಕೆಂದರೆ ಕೆಲವೊಂದು ಫೀಚರ್ಸ್ಗಳು ಒಂದೊಂದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಕೆಲವೊಂದರಲ್ಲಿ ವರ್ಕ್ ಆಗೋದಿಲ್ಲ. ಆ ಒಂದು ರೀಸನಿಗೋಸ್ಕರ ಅಷ್ಟೇ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ನೋಡಿ, ಪ್ರೀವಿಯಸ್ ಸೆಷನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಜಸ್ಟ್ ಅನ್ ಎಕ್ಸಾಂಪಲ್ ನಾನು ಇನ್ನೊಮ್ಮೆ ಕವರ್ ಮಾಡ್ತೀನಿ, ಬಿಕಾಸ್ ಈ ಕಾನ್ಸೆಪ್ಟ್ಸ್ ಅನ್ನೋದು ನಿಮಗೆ ತುಂಬ ಡೀಟೇಲಾಗಿ ಗೊತ್ತಿರಲೇಬೇಕು. ಸೊ ಆವಾಗಲೇ ಲೈಕ್ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಆಲ್ರೆಡಿ ಹ್ಯಾಡ್ ದ ಪಾರ್ಟ್ಸ್, ಕರೆಕ್ಟ್ ಅಲ್ವಾ? ಸೊ ನನ್ನ ಹತ್ರ ನಾನು ಏನು ಮಾಡ್ತೀನಿ, ಲೆಟ್ ಮಿ ಟೇಕ್ ಫ್ಯೂ ಪಾರ್ಟ್ಸ್ ಇಲ್ಲಿ, ಆಯಿತಾ? ಸೊ ನಾವೇನು ಮಾಡೋಣ ಅಂದರೆ, ಇಲ್ಲಿಗೆ ಬರೋಣ. ಸೊ ಲೆಟ್ಸ್ ಸೇ ಐ ಹ್ಯಾವ್ 3 ಪಾರ್ಟ್ಸ್, ರೈಟ್ ಅಲ್ವಾ? ಸೊ ಈ ಥರ ಪಾರ್ಟ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ಸ್ ಇರಲಿ, ಹೀಗೆ ದೊಡ್ಡದಾಗೆ ಮಾಡೋಣ. ಆ್ಯಂಡ್ ವಿ ಕ್ಯಾನ್ ಲೈಕ್ ಆಮೇಲೆ ಮಿನಿಮೈಸ್ ಮಾಡ್ಕೊಳ್ಳೋಣ ಬೇಕಿದ್ರೆ, ಬಿಕಾಸ್ ನಾವು ಲೋಡ್ ಬ್ಯಾಲೆನ್ಸರ್, ಕ್ಲಸ್ಟರ್ IP ಎಲ್ಲನೂ ಕೂಡ ಆ್ಯಡ್ ಮಾಡಬೇಕಲ್ಲ. ಸೊ ಈ ಥರ ಪಾರ್ಟ್ಸ್ ಇತ್ತು. ಆ್ಯಂಡ್ ಒಂದು ಪಾರ್ಟ್ನ ನಾನು ಏನು ಹೇಳಿದ್ದೆ, ಫ್ರಂಟ್ ಎಂಡ್ ಪಾರ್ಟ್ ಅಂತ ಹೇಳಿದೆ, ಆಯಿತಾ? ಫ್ರಂಟ್ ಎಂಡ್ ಪಾರ್ಟಿಂದ ಕನೆಕ್ಷನ್ ಬೇಕಿತ್ತು ಅಂತ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸರ್ವಿಸ್ಗೆ ಕನೆಕ್ಟ್ ಆಗಬೇಕಲ್ವಾ? ಸೊ ಈಗ ಇವೆಲ್ಲ ಕೂಡ ನಾನು ಈ ಥರ ಹೇಳ್ತಾ ಇದ್ದೀನಿ. ಓಕೆ, ಈ ಥರ ಇದೆ, ಹೀಗಿದೆ. ನಾವು ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾನು ಈ ಪಾರ್ಟ್ಸ್ ಏನಿತ್ತಲ್ಲ, ಬ್ಯಾಕ್ ಎಂಡ್ ಪಾರ್ಟ್ಸ್, ಇವೆಲ್ಲ ಕೂಡ ನಾನು ಬ್ಯಾಕ್ ಎಂಡ್ 1, 2, 3 ಅಂತ ಮಾಡಿದ್ದೆ, ಕರೆಕ್ಟಾ? ಸೊ ಬ್ಯಾಕ್ ಎಂಡ್ 1, ಇದನ್ನು ಬ್ಯಾಕ್ ಎಂಡ್ 2, ಬ್ಯಾಕ್ ಎಂಡ್ 3 ಅಂತ ಮಾಡಿದ್ದೆ, ರೈಟ್? ಓಕೆ, ಇದನ್ನು ಬ್ಯಾಕ್ ಎಂಡ್ 2 ಅಂತ ಹಾಕ್ತಿದ್ದೀನಿ. ಈಗ ಬ್ಯಾಕ್ ಎಂಡ್ 3 ಅಂತ ಹಾಕ್ತಿದ್ದೀನಿ. ಸೊ ಇದನ್ನು ಬ್ಯಾಕ್ ಎಂಡ್ 3 ಅಂತ ಹಾಕ್ತೀನಿ. ಸರಿ, ಬ್ಯಾಕ್ ಎಂಡ್ 3 ಬಂತಲ್ಲ, ಇದ್ರ ಮಧ್ಯೆ ನಾವೇನು ಮಾಡಿದ್ವಿ, ಈ ಪಾಡ್ಗಿಂತ ಮುಂಚೆ ನಾವು ಅಂದರೆ ಒಂದು ಫ್ರಂಟ್ ಎಂಡ್ ಪಾಡ್ ಅಂತ ಕನ್ಸಿಡರ್ ಮಾಡಿ ಪಾಡ್ ಒಳಗಡೆ ಹೋಗಿ ಕರ್ಲ್ ಮಾಡ್ತೀವಿ, ಬಿಕಾಸ್ ಇಂಟರ್ನಲ್ ಸರ್ವಿಸ್ ಕಮ್ಯುನಿಕೇಷನ್ ಇರುತ್ತೆ ಅಂತ. ನಾವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಕ್ರಿಯೇಟ್ ಅ ಸರ್ವಿಸ್, ರೈಟ್? ಸೊ ವಾಟ್ ಐ ವಿಲ್ ಡೂ ಫಾರ್ ದ್ಯಾಟ್, ಸೊ ಓಕೆ, ಸರ್ವಿಸ್ ಅಲ್ವಾ? ಸೊ ಜಸ್ಟ್ ಅ ಸೆಕೆಂಡ್. ಓಕೆ, ಇಲ್ಲಿಗೆ ಬರೋಣ. ಸೊ ಐ ನೀಡ್ ಅ ಸರ್ವಿಸ್ ಅಲ್ವಾ? 1 ಸೆಕೆಂಡ್. ಓಕೆ, ಇಲ್ಲಿ ಸರ್ವಿಸ್ ಇದೆ. ಸೊ ಐ ವಿಲ್ ಟೇಕ್ ದಿಸ್ ಗಾಯ್. ಆ್ಯಂಡ್ ನಾವೀಗ ಸರ್ವಿಸ್ ಕ್ರಿಯೇಟ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ನಾನು ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ನಾನು ಅಂದರೆ ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ, ಜಸ್ಟ್ ಐ ವಾಂಟೆಡ್ ಟು ಶೋ ಯು ಹೌ ದಿ ಕಮ್ಯುನಿಕೇಷನ್ ಅಥವಾ ಟ್ರಾಫಿಕ್ ಹೋಗುತ್ತೆ ಅಂತ. ಈಗ ಆ ಟ್ರಾಫಿಕ್ ಹೆಂಗೆ ಮ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀನಿ. ಈಗ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳಿದ್ರೆ, ಐ ವಿಲ್ ಕ್ರಿಯೇಟ್ ಒನ್ ಸಿಂಪಲ್ ಸರ್ವಿಸ್ ಫಸ್ಟ್. ಡೈರೆಕ್ಟಾಗಿ ಸರ್ವಿಸ್ನ ಕ್ರಿಯೇಟ್ ಮಾಡಿದ್ರೆ ಆಮೇಲೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ನಾವಿಲ್ಲಿ ಸೆಲೆಕ್ಟರ್ಸ್ ಹೆಂಗೆ ವರ್ಕ್ ಆಗುತ್ತೆ, ಎಂಡ್ ಪಾಯಿಂಟ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಬರಬೇಕು. ಸೊ ಹಿಯರ್ ವಾಟ್ ಐ ವಿಲ್ ಡೂ ಈಸ್, ನನ್ನ ಹತ್ರ ಯಾವುದೇ ರೀತಿ ಸರ್ವಿಸಸ್ ಇಲ್ಲ. ಸೊ ಫಸ್ಟ್ ಥಿಂಗ್ ವಾಟ್ ವಿಲ್ ಕ್ರಿಯೇಟ್ ಅ ಸರ್ವಿಸ್. ಕಮಾಂಡ್ ಏನಪ್ಪ ಅಂತಂದರೆ, kubectl ಕ್ರಿಯೇಟ್ SVC -- ಹೆಲ್ಪ್ ಅಂತ ಕೊಟ್ಟರೆ ನಿಮಗೆ ಈ ಸರ್ವಿಸ್ ಅನ್ನೋದು ಹೇಳುತ್ತೆ. ಸೊ ಅಲಿಯಾಸಸ್ SVC ಅಂತ ಆದರೂ ಕೊಡ್ಬೋದು, ಇಲ್ಲ ಸರ್ವಿಸ್ ಅಂತ ಆದರೂ ಕೊಡ್ಬೋದು. ಅವೈಲಬಲ್ ಕಮಾಂಡ್ಸ್ ಯಾವ್ಯಾವುದೇ, ಕ್ಲಸ್ಟರ್ IP ಇದೆ, ಎಕ್ಸ್ಟರ್ನಲ್ ನೇಮ್ ಇದೆ, ಲೋಡ್ ಬ್ಯಾಲೆನ್ಸರ್, ಇದೆಲ್ಲ ಇದೆ. ನಿಮ್ಗೆ ಇನ್ನೂ ಆಪ್ಷನ್ಸ್ಗಳು ಬೇಕು ಅಂತ ಹೇಳಿದ್ರೆ, ಕ್ರಿಯೇಟ್ ಸರ್ವಿಸ್, ನಿಮಗೆ ಸಪೋಸ್ ಒಂದು ಸಿಂಪಲ್ ಸರ್ವಿಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಸೊ ಆಪ್ಷನ್ ಹೇಗಿರುತ್ತೆ ಅಂದರೆ, ಕ್ರಿಯೇಟ್ ಸರ್ವಿಸ್ ಅಂಡ್ ಕಮಾಂಡ್ ಆ್ಯಂಡ್ ಫ್ಲ್ಯಾಗ್ಸು ಆಪ್ಷನ್ಸ್ ಕೊಟ್ಟರೆ ಸಾಕಲ್ವಾ? ಈಗ ಸೇಮ್ ಥಿಂಗ್ ನಾನು ಏನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಸಿಂಪಲ್ ಸರ್ವಿಸ್. ಓಕೆ, ನನಗೆ ಏನಂತ ಹೇಳಿದ್ರೆ, ಐ ವಾಂಟೆಡ್ ಟು ಶೋ ಯು ಅ ಮ್ಯಾನಿಫೆಸ್ಟ್ ಫೈಲ್. ಫಸ್ಟ್ ಮ್ಯಾನಿಫೆಸ್ಟ್ ಫೈಲ್ ಇಂದ ತೋರಿಸ್ಕೊಂಡು ಹೋಗ್ತೀನಿ. ಸೊ ಕಮಾಂಡ್ ಏನು, kubectl ಕ್ರಿಯೇಟ್.
ಸರ್ವಿಸ್. ನಾನು ಏನು ಕ್ಲಸ್ಟರ್ ಟೈಪ್ ಎಲ್ಲ ಮೆನ್ಷನ್ ಮಾಡಲ್ಲ, ಜಸ್ಟ್ ಒಂದು ನೇಮ್ನ ಮೆನ್ಷನ್ ಮಾಡ್ತೀನಿ. ಇದನ್ನು ಸ್ಯಾಂಪಲ್ ಸರ್ವಿಸ್ ಅಂತ ಮೆನ್ಷನ್ ಮಾಡ್ತೀನಿ. ಓಕೆನಾ, ಜಸ್ಟ್ ಒಂದು ಸರ್ವಿಸ್ನ ಕ್ರಿಯೇಟ್ ಮಾಡೋದು ನಮ್ಮ ಉದ್ದೇಶ. ಆ್ಯಂಡ್ ಇಲ್ಲಿ ನಾನು -TCP, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಪೋರ್ಟ್ಗಳು. ಪೋರ್ಟ್ 80 ಅಂತ ನಾನು ಕೊಟ್ಟು -dry run is equal to ಓಕೆ -dry run is equals to ಕ್ಲೈಂಟ್ ಅಂತ ಕೊಟ್ಟು -OYAML ಅಂತ ಕೊಡ್ತೀನಿ. ಆಯಿತಾ. ಸೊ -OYAML ಅಂತ ಕೊಟ್ಟರೆ ನನಗೆ ಯೂಸೇಜ್ ಕ್ರಿಯೇಟ್ ಸರ್ವಿಸ್ -help ಅಂತ ಕೊಟ್ಟಾಗ ಫ್ಲ್ಯಾಗ್ಸ್ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ಹೇಳುತ್ತೆ ಸೇಮ್ ಫ್ಲ್ಯಾಗೇ ಇದೆ. ವಾಟ್ ಡಿಡ್ ಐ ಮಿಸ್? ಸೊ ಕ್ರಿಯೇಟ್ ಸರ್ವಿಸ್ ನಾನು ಟೈಪ್ ಕೊಡಲೇಬೇಕಾ? One second, :80 dry run is equal to client -OYAML. ಸೊ ಸಿಂಪಲ್ ಸರ್ವಿಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಲೆಟ್ಸ್ ಗೋ ವಿತ್ ಸಿಂಪಲ್ ಫಸ್ಟ್ ಕ್ಲಸ್ಟರ್ IP ಅಂತ ಕೊಡೋಣ. ಓಕೆ, ಕ್ಲಸ್ಟರ್ IP ಅಂತ ಕೊಡಬೇಕು, ಅವಾಗ ಬರುತ್ತೆ. ಸೊ ಫಾರ್ ನೌ ವಾಟ್ ವಿ ಕ್ಯಾನ್ ಡೂ ಇಸ್, ಓಕೆ, ಐ ವಾಂಟೆಡ್ ಟು ಶೋ ಯು ಒನ್ ಸಿನಾರಿಯೋ, ಆ ರೀಸನಿಗೋಸ್ಕರ. ಸೊ ನೋಡಿ ಇಲ್ಲಿ, ಸೊ ನಾನೊಂದು ಸಿಂಪಲ್ ಸರ್ವಿಸ್ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಥರದ ಟೈಪ್ಗಳನ್ನ ನಾನು ಮೆನ್ಷನ್ ಮಾಡಿಲ್ಲ, ಡೈರೆಕ್ಟಾಗಿ ನಾನು ಐ ನೀಡ್ ಟು ಅಪ್ಲೈ. ಆಯಿತಾ. ಸೊ ನಾನು ಒಂದು ಸಿಂಪಲ್ ಆಗಿ ತೊಗೊಳ್ತೀನಿ. ಸೊ ಇದನ್ನು CD ಓಕೆ, ಜಸ್ಟ್ PWD ತೊಗೊಳ್ಳಿ. ನಾನು ನಿಮಗೆ ನೋಟ್ಸ್ ಎಲ್ಲ ಇನ್ನೂ ಡ್ರಾಫ್ಟ್ ಮಾಡ್ತಾಯಿದ್ದೀನಿ. ಐ ವಿಲ್ ಸೆಂಡ್ ಇಟ್. ಸೊ CD ಇದ್ರ ಒಳಗಡೆ ಹೋಗೋಣ. ಸೊ ಈಗ 04 ಬೇಕು ನನಗೆ. ಓಕೆ, ಸೊ MKDA 04 ಸರ್ವಿಸ್ ಆ್ಯಂಡ್ ಶೆಡ್ಯೂಲಿಂಗ್ ಅಂತ ಹಾಕ್ತೀನಿ. ಓಕೆ, ಸೊ 04 ಒಳಗಡೆ ಹೋಗೋಣ. ಸೊ ಇಲ್ಲಿ ಐ ವಿಲ್ ಕ್ರಿಯೇಟ್ ಒನ್ ಆಲ್ ಎಕ್ಸಾಂಪಲ್ ಫೋಲ್ಡರ್. ಓಕೆ, ಆಲ್ ಎಕ್ಸಾಂಪಲ್ಸ್ ಅಂತ ಹಾಕ್ತೀನಿ. ನಾವು CD ಆಲ್ ಎಕ್ಸಾಂಪಲ್ಸ್ ಹಾಕಿ ನಾವು, ಆಯಿತಾ. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್. ಇಲ್ಲಿದೆಲ್ಲ ಇದನ್ನೇ ಸಿಂಪಲ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಇದೊಂದು ಸರ್ವಿಸು, VI service.yml ಅಂತ ಹಾಕೋಣ. ನಾವು ಇನ್ಸರ್ಟ್ ಪೇಸ್ಟ್ ಅಂತ ಕೊಡಿ. ಸೊ ಇಲ್ಲಿ ವೆಬ್ ಸರ್ವಿಸ್ ಅಂತ ಇದೆಲ್ಲ. ಸೊ ನಾನು ಇನ್ಸ್ಟೆಡ್ ಆಫ್ ವೆಬ್ ಸರ್ವಿಸ್ ನಾನೇನು ಹೇಳ್ತೀನಿ, ಸ್ಯಾಂಪಲ್ ಸರ್ವಿಸ್ ಅಂತ ಹೇಳ್ತೀನಿ. ಸೊ ಇನ್ಸರ್ಟ್ ಸ್ಯಾಂಪಲ್ ಸರ್ವಿಸ್ ಅಂತ ಹೇಳಿ ಎಸ್ಕೇಪ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಇದನ್ನು ಡಿಪ್ಲಾಯ್ ಮಾಡ್ತೀನಿ. kubectl ಅಪ್ಲೈ -f ಸೊ service.yaml ಅಂತ ಹಾಕಿದರೆ ಸರ್ವಿಸ್ ಕ್ರಿಯೇಟ್ ಆಯಿತು. kubectl get svc ಅಂತ ಕೊಟ್ಟರೆ ಎಸ್, ಇಲ್ಲಿ ನನಗೆ ಸಿಂಪಲ್ ಸರ್ವಿಸ್ ಇದೆ. ಆಯಿತಾ. ನೋಡಿ, ಬೈ ಡಿಫಾಲ್ಟ್ ನೀವು ಯಾವುದೇ ಸರ್ವಿಸ್ ಫೈಲಲ್ಲಿ ನೀವು ಇನ್ ಕೇಸ್ ಏನಾದರೂ ಈ ಒಂದು ಟೈಪ್ನ ಮೆನ್ಷನ್ ಮಾಡಿಲ್ಲ ಅಂತಂದರೆ, ಸರ್ವಿಸ್ ಟೈಪ್ನ ಮೆನ್ಷನ್ ಮಾಡಿಲ್ಲ ಅಂತಂದರೆ, ಬೈ ಡಿಫಾಲ್ಟ್ ಕ್ಲಸ್ಟರ್ IP ಅನ್ನೋದು ಬರುತ್ತೆ. ಸೊ ಅದನ್ನು ನಾನು ತೋರಿಸೋದಕ್ಕೆ ನಾನು ಐ ವಾಸ್ ರಿಮೂವಿಂಗ್ ಆಲ್ ದೋಸ್ ಥಿಂಗ್ಸ್. ಆಯಿತಾ. ಇವಾಗ ಇದಾಯಿತು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಬಂತು. ಈಗ kubectl get svc ಅಂತ ಮಾಡಿದಾಗ ನನಗೆ svc ಅನ್ನೋದು ಬಂತು. ಇವಾಗ kubectl describe svc ಡಿಸ್ಕ್ರೈಬ್ svc ಈ ಸಿಂಪಲ್ ಸರ್ವಿಸ್ ಅಂತ ಹೇಳ್ತೀನಿ. ಈ ಸಿಂಪಲ್ ಸರ್ವಿಸ್ನ ಡಿಸ್ಕ್ರೈಬ್ ಮಾಡಿದಾಗ ಇಲ್ಲಿ ಎಂಡ್ ಪಾಯಿಂಟ್ಸ್ ಅಂತ ಸೆಕ್ಷನ್ ಇದೆ ನೋಡಿ. ಈ ಎಂಡ್ ಪಾಯಿಂಟ್ ಸೆಕ್ಷನ್ ಅನ್ನೋದು ನಥಿಂಗ್, ಇಲ್ಲಿ ಏನು ಯಾವುದೇ ಥರದ ಎಂಡ್ ಪಾಯಿಂಟ್ಸ್ ಅನ್ನೋದು ಇಲ್ಲ. ಸಿಮಿಲರ್ಲಿ kubectl ಗೆಟ್ ಎಂಡ್ ಪಾಯಿಂಟ್ಸ್ ಅಂತ ಹಾಕ್ತೇನೆ. ಆಯಿತಾ. ಗೆಟ್ ಎಂಡ್ ಪಾಯಿಂಟ್ಸ್ ಅಂತ ಹಾಕಿದರೆ ಇಲ್ಲಿ ಸಿಂಪಲ್ ಸರ್ವಿಸ್, ಇಲ್ಲಿ ಯಾವುದೇ ಥರದ ಎಂಡ್ ಪಾಯಿಂಟ್ಸ್ ಅನ್ನೋದಿಲ್ಲ. ಯಾಕೆ ಎಂಡ್ ಪಾಯಿಂಟ್ಸ್ ಇಲ್ಲ ಅಂತಂದರೆ, ನಾವು ಯಾವುದೇ ಥರದ ಪಾರ್ಟ್ಸ್ಗಳನ್ನ ಅಸೋಸಿಯೇಟ್ ಕೂಡ ಮಾಡಿಲ್ಲ, ಕ್ರಿಯೇಟ್ ಕೂಡ ಮಾಡಿಲ್ಲ. ಈಗ ಪಾರ್ಟ್ಸ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕ್ರಿಯೇಟ್ ಮಾಡಿದ್ಮೇಲೆ ಲೇಬ್ಲಿಂಗ್ ಮಾಡಿದ್ರೆ ಮಾತ್ರನೇ ಇದಕ್ಕೆ ಸಿಂಕ್ ಆಗುತ್ತೆ. ಸೊ ಈಗ ನಾನು ಹಾರ್ಡ್ ಕೋಡ್ ಮಾಡ್ಬೋದು, ವ್ಯಾಲ್ಯೂಸ್ನೆಲ್ಲ ಹಾಕಿ ಇಲ್ಲಿ ಕಾನ್ಫಿಗ್ನ ಆ್ಯಡ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಅದು ಯಾವಾಗಲೂ ನಾವು ಹಂಗೆ ಮಾಡಲಿಕ್ಕಾಗಲ್ಲ. ಸಪೋಸ್ ಈ ಬ್ಯಾಕ್ ಎಂಡ್ IP ಗೆ, ಈ ಬ್ಯಾಕ್ ಎಂಡಿಗೆ ನಾನೊಂದು ಲೇಬಲ್ ಮಾಡ್ತೀನಿ. ಏನಂತ ಲೇಬಲ್ ಮಾಡ್ತೀನಿ ಅಂದರೆ, ಆ್ಯಪ್
ಕಾಲನ್ ಬ್ಯಾಕ್ ಎಂಡ್ ಅಂತ ಮಾಡ್ತೀನಿ. ಆಯಿತಾ, ಈ ಥರ ನಾನು ಏನಾದರೂ ಲೇಬಲ್ ಮಾಡಿದ್ರೆ ಇವೆಲ್ಲ ಒಂದೇ ಗ್ರೂಪ್ಗೆ ಸೇರಿರೋದಲ್ಲ, ಒಂದೇ ಪಾಡ್ ಗ್ರೂಪ್ ಅಲ್ವಾ ಇವೆಲ್ಲ. ನನ್ನ ಪಾಡ್ ಅಂದರೆ ನನ್ನ ಕಂಟೈನರ್ ಆಗೋದು ಈ ಮೂರು ಕೂಡ ಲೈಕ್ ರಿಪ್ಲಿಕಾ ಥರ ಅಲ್ವಾ. ಸೊ ಹಾಗಾಗಿ ಆ್ಯಪ್ ಬ್ಯಾಕ್ ಎಂಡ್, ಇಲ್ಲಿ ಆ್ಯಪ್ ಬ್ಯಾಕ್ ಎಂಡ್ ಅಂತ ಹಾಕ್ತೀನಿ. ಈಗ ಈ ಲೇಬಲ್ ಹಾಕಿದರೆ ಇಲ್ಲಿ ಸರ್ವಿಸ್ ಏನು ಮಾಡುತ್ತೆ, ಎಂಡ್ ಪಾಯಿಂಟ್ ರಿಜಿಸ್ಟ್ರಿನ ಮಾಡ್ಕೊಳ್ಳುತ್ತೆ. ಆಯಿತಾ, ಸೊ ನಾವಿದನ್ನು ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ ಇನ್ ಜನರಲ್ ಆಗಿ. ಓಕೆ, ಫಸ್ಟು ಎಂಡ್ ಪಾಯಿಂಟ್ಸ್ ಬರುತ್ತೆ EP. ಸೊ ಸರ್ವಿಸ್ಗೂ ಮುಂಚೆ ಆ್ಯಕ್ಚುಲಿ ನಮಗೆ ಎಂಡ್ ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಓಕೆ, ನೋಡಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಇದೆಲ್ಲೂ ನಿಮಗೆ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಆಯಿತಾ, ಸೊ ನೋಡಿ ಸರ್ವಿಸ್ ಕನೆಕ್ಷನ್ ಹೇಗಾಗುತ್ತೆ ವಿತ್ ಪಾಡ್ಸ್ ಅಂದರೆ ನೋಡಿ ಇದಂತ ಅಂದ್ಕೊಳ್ಳೋಣ. ಓಕೆ, ಈ ಥರ ಆಗ್ತಿದೆ ಅಂತಂದರೆ ಇಲ್ಲಿ ಎಂಡ್ ಪಾಯಿಂಟ್ಸ್ ರಿಜಿಸ್ಟ್ರೇಷನ್ ಆಗಬೇಕು. ಈ ಎಂಡ್ ಪಾಯಿಂಟ್ಸ್ ಹೆಂಗೆ ರಿಜಿಸ್ಟರ್ ಆಗುತ್ತೆ ಅಂದರೆ ನಾವು ಮ್ಯಾನ್ಯುಯಲ್ ಆಗಿ IP ಅಡ್ರೆಸ್ಗಳನ್ನ ಹಾಕಬೇಕಾಗತ್ತೆ. ಆದರೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಏನೂ ಮಾಡ್ತಾ ಇಲ್ಲ. ಆದರೆ ಆ್ಯಸ್ ಸೂನ್ ಆಸ್ ಯು ಮೆನ್ಷನ್ ದಿಸ್ ಆ್ಯಪ್ ಬ್ಯಾಕ್ ಎಂಡ್ ಆ್ಯಂಡ್ ಈ ಸರ್ವಿಸಲ್ಲೂ ಕೂಡ ನಾನೇನಾದರೂ ಈ ಸರ್ವಿಸ್ ಆ್ಯಪ್ ಬ್ಯಾಕ್ ಎಂಡ್ಗೆ ಸೇರಬೇಕಾಗಿದ್ದು ಅಂತ ಹೇಳಿದ್ರೆ ಈ EIP ಏನು ಮಾಡುತ್ತೆ, ಈ ಪಾಡ್ಗಳ IP ಅಡ್ರೆಸ್ ಇರುತ್ತಲ್ಲ, ಅಂದರೆ ಈ ಪಾಡ್ಗಳ IP 10.0. ಓಕೆ, 1.0 ಸಮಥಿಂಗ್ ಲೈಕ್ ದಿಸ್ ನಾನು ಹೇಳಿರ್ತೀನಿ. ಆಯಿತಾ, ಈ ಪಾಡ್ಸ್ಗಳನ್ನ ಓಕೆ ಪೇಸ್ಟ್ ಮಾಡಿ ಈ ಥರ. ಓಕೆ, ಐ ಮೀನ್ ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್ ಅಷ್ಟೇ. ಆಯಿತಾ, ಈ IP ಯಾವುದಾದ್ರೂ IP ರೇಂಜ್ ಇರ್ಬೋದು, ಇದೇ ರೇಂಜ್ ಇರಬೇಕು ಅಂತ ಅಲ್ಲ. ಆಯಿತಾ, ಹಾಗೆಯೇ ಲೆಟ್ಸ್ ಗೋ ಹಿಯರ್ ಆ್ಯಂಡ್ ಐ ವಿಲ್ ಮೆನ್ಷನ್ 2. ಆಯಿತಾ, 2 ಅಂತ ಹೇಳ್ತೇನೆ. ನಾವು ಈಗ ಈ ಥರ ಹೇಳ್ತಾ ಇದ್ದೀನಿ, ಹೀಗಿದೆ. ಈಗ ನೋಡಿ, ಈ ಎಲ್ಲ IP-ಗಳು ಈ ಎಂಡ್ ಪಾಯಿಂಟ್ಸಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಬೇಕು ಬೇಸ್ಡ್ ಆನ್ ದ IP. ಆಯಿತಾ, ಇಲ್ಲಿ ರಿಜಿಸ್ಟ್ರೇಷನ್ ಪೋರ್ಟ್ ಓಪನ್ ಆಗುತ್ತೆ. ಓಕೆ, ಈ ಥರ ಎಲ್ಲ ಕೂಡ ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಆಯಿತಾ, ಸೊ ಈ ಆ್ಯಪ್ಸ್ ಏನಿದೆ ಅಲ್ಲ, ಸೊ ಈ ಗ್ರೂಪ್ ಆಫ್ ಇದು ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಇವಾಗ ಸರ್ವಿಸ್ಸು ಈ ಎಂಡ್ ಪಾಯಿಂಟ್ಸ್ನ ನೋಡುತ್ತೆ. ಎಂಡ್ ಪಾಯಿಂಟ್ಸಲ್ಲಿ ಯಾವ್ಯಾವ್ದು ರಿಜಿಸ್ಟ್ರೇಷನ್ ಆಗಿರುತ್ತೆ ಬೇಸ್ಡ್ ಆನ್ ದ ಲೇಬಲ್ಸ್, ಅವಾಗ ಈ ಒಂದು ಅಪ್ಲಿಕೇಶನ್ ಆ ಒಂದು ಏನು ಪೋರ್ಟ್ಸ್ ಇತ್ತಲ್ಲ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನು ಮಾಡುತ್ತೆ. ಓಕೆ, ಲೆಟ್ಸ್ ಕೀಪ್ ಲೈಕ್ ದಿಸ್ ಫಾರ್ ನೌ. ಆಯಿತಾ, ಇದು ಸಿನಾರಿಯೋ ನಮಗೆ. ಈಗ ಇದನ್ನೇ ನಾನು ತೋರ್ಸೋಕೆ ಹೊರಟಿರೋದು. ಈಗ ಲೆಟ್ಸ್ ಗೋ ಹಿಯರ್ ಎಂಡ್ ಪಾಯಿಂಟ್ಸ್ಗೆ. 1 ಸೆಕೆಂಡ್. ಕ್ಯೂಬ್ಸಿಟಿಎಲ್ ಗೆಟ್ ಪಾಡ್ಸ್ ಯಾವುದೂ ಇಲ್ಲ, ನನ್ನ ಹತ್ರ ಆಲ್ರೆಡಿ ಎಂಡ್ ಪಾಯಿಂಟ್ಸ್ ಇದೆ. ಇದು ನನ್ನ ಸ್ಯಾಂಪಲ್ ಸರ್ವಿಸ್ ಅಂತ ಹಾಕಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಡಿಸ್ಕ್ರೈಬ್ ಮಾಡಿದಾಗಲೂ ಕೂಡ ಇಲ್ಲಿ ನೋಡಿ ಈ ಸರ್ವಿಸ್ ಬಂದು ಈ ಎಂಡ್ ಪಾಯಿಂಟ್ ರಿಜಿಸ್ಟ್ರಿನೇ ನೋಡುತ್ತೆ. ಹೇಗೆ ಪಾಡ್ಸ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟರ್ಸ್, ಅಂದರೆ ಈ ಲೇಬಲ್ಸ್ ಏನಿದೆ ಆ ಲೇಬಲ್ ಸೆಲೆಕ್ಟರಲ್ಲಿ ನಾನು ಮೆನ್ಷನ್ ಮಾಡಬೇಕು. ಆ್ಯಂಡ್ ಅದೇ ಥರ ಈ ಎಂಡ್ ಪಾಯಿಂಟ್ಸಲ್ಲಿ ಏನು ರಿಜಿಸ್ಟರ್ ಆಗುತ್ತೋ ಅಷ್ಟು ಪಾಡ್ಸ್ಗಳಿಗೆ ಮಾತ್ರ ಟ್ರಾಫಿಕ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಲೆಟ್ ಮಿ ಶೋ ಯು. ಸೊ ನೋಡಿ, ವೆರಿ ಸಿಂಪಲ್. ನನಗೆ ಏನು ಮಾಡ್ತೀನಿ ಅಂದರೆ, ಈಗ ಇಲ್ಲಿ ಇದೇ ಸರ್ವಿಸ್ ಫೈಲ್ನ ಎಡಿಟ್ ಮಾಡ್ತೀನಿ. ಇದು ಸೇಮ್ ಸರ್ವಿಸ್ ಫೈಲ್. ಇಲ್ಲಿ ಸೆಲೆಕ್ಟರ್ ಇದೆಲ್ಲ ಆ್ಯಪ್ = ವೆಬ್ ಅಂತ ಹಾಕ್ಬಿಟ್ಟಿದ್ದೀನಿ. ಇನ್ ಕೇಸ್ ನಾನು ಈ ಸೆಲೆಕ್ಟರ್ನ ತೆಗೆದ್ಬಿಟ್ಟು ನಾನೇನು ಹೇಳ್ತೀನಿ ಅಂದರೆ ಆ್ಯಪ್ = ಬ್ಯಾಕ್ ಎಂಡ್ ಅಂತ ಹಾಕ್ತೀನಿ. ಆಯಿತಾ, ಎಸ್ಕೇಪ್, ಸೇವ್ ಇಟ್. ಇವಾಗ ಕ್ಯೂಬ್ಸಿಟಿಎಲ್ ಅಪ್ಲೈ -f service.yaml ಅಂತ ಹಾಕ್ತೀನಿ. ಸೊ ಕಾನ್ಫಿಗರ್ ಆಯಿತು. ಡಿಸ್ಕ್ರೈಬ್ ಮಾಡ್ತೀನಿ ಸರ್ವಿಸ್ನ. ಇಲ್ಲಿ ಸೆಲೆಕ್ಟರ್ ಬಂದ್ಬಿಟ್ಟು ಆ್ಯಪ್ = ಬ್ಯಾಕ್ ಎಂಡ್ ಅಂತ ಸ್ಟಾರ್ಟ್ ಆಯಿತು. ಇವಾಗ ಐ ವಿಲ್ ಕ್ರಿಯೇಟ್ ಅ ಪಾಡ್. ಹೇಗೆ ರನ್ ಮಾಡ್ತೀನಿ, ಕ್ಯೂಬ್ಸಿಟಿಎಲ್ ರನ್ ಫಸ್ಟು ಬ್ಯಾಕ್ ಎಂಡ್ ಪಾಡ್ 1. ಇಲ್ಲಿ -image = nginx ಅಂತ ಹಾಕೋಣ. ಆಯಿತಾ, ಈಗ ಬ್ಯಾಕ್ ಎಂಡ್ ಪಾಡ್ 1 ಕ್ರಿಯೇಟ್ ಆಯಿತು. ಈಗ ಬ್ಯಾಕ್ ಎಂಡ್ ಪಾಡ್ 2 ಕೂಡ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಯಾವುದೇ ಥರದ ನಾನು ಎಂಡ್ ಪಾಯಿಂಟ್ಸ್ನ ಅಂದರೆ ಲೇಬಲ್ಸ್ನ ಹಾಕಿಲ್ಲ. ಕರೆಕ್ಟಾ? ಹೆಂಗೆ ಗೊತ್ತಾಗುತ್ತೆ? ಕ್ಯೂಬ್ಸಿಟಿಎಲ್ ಗೆಟ್ ಪಾಡ್ಸಾ, ಇಲ್ಲಿ ನೋಡಿ ಗೆಟ್ ಪಾಡ್ಸ್ ಇದೆಯಲ್ಲ, ಇಲ್ಲಿ -, ಶೋ ಲೇಬಲ್ಸ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಆ ಲೇಬಲ್ಸ್ ರನ್ = ಬ್ಯಾಕ್ ಎಂಡ್ ಪಾಡ್ 1 ಬ್ಯಾಕ್ ಎಂಡ್ ಪಾಡ್ 2 ಅಂತ ಬಂದಿದೆ. ಸೊ ಈಗ ನೋಡೋಣ, ಗೆಟ್ SVC ಅಂತ ಇಲ್ಲಿ ಡಿಸ್ಕ್ರೈಬ್ SVC ಕೊಟ್ಟರೆ ನೋಡಿ ಎಂಡ್ ಪಾಯಿಂಟ್ಸ್ ರಿಜಿಸ್ಟ್ರೇ ಆಗಲಿಲ್ಲ. ಅಂದರೆ ವಾಟ್ ಎವರ್ ದ ಪಾಡ್ಸ್ ಐ ಕ್ರಿಯೇಟೆಡ್ ಆ ಪಾಡ್ಸ್ಗಳ ರಿಜಿಸ್ಟ್ರೇಷನ್ ಅನ್ನೋದು ಆಗಿಲ್ಲ ಇಲ್ಲಿ. ಸೊ ಇವಾಗ ನಾನೇನಾದರೂ ನನ್ನ ಸರ್ವಿಸ್ನ ಯೂಸ್ ಮಾಡಿಕೊಂಡು ಇದನ್ನು ಕರ್ಲ್ ಮಾಡೋಕ್ಕೋದ್ರೆ ನನಗೆ ಸರ್ವಿಸ್ ಕರ್ಲ್ ಆಗೋದಿಲ್ಲ. ಸೊ ಹೆಂಗೆ ಕರ್ಲ್ ಆಗಲ್ಲ? ಜಸ್ಟ್ ಇನ್ನೊಂದು ಫ್ರಂಟ್ ಎಂಡ್ ಪಾಡ್ ತೊಗೊಳ್ತೀನಿ ನಾನು.
ಆಯಿತಾ. ಸೊ ಜಸ್ಟ್ ಒಂದು ಇದು ಸಿಂಪಲ್ ಇದಕ್ಕೋಸ್ಕರ ಅಷ್ಟೇ, ಆಮೇಲೆ ಎಲ್ಲನೂ ಕನೆಕ್ಟ್ ಮಾಡ್ಬೋದು. ಸೊ ನಾನು ಒಂದು ಫ್ರಂಟ್ ಎಂಡ್ ಅಂತ ಒಂದು ತಗೊಳ್ತೀನಿ, ಆಯಿತಾ. ಫ್ರಂಟ್ ಎಂಡ್ ತೊಗೊಳ್ತೀನಿ. ಈಗ ವಾಟ್ ವಿಲ್ ಡು ಅಂತಂದರೆ ಗೆಟ್ ಪಾರ್ಟ್ಸ್ ಅಲ್ಲ, ಗೆಟ್ ಪಾರ್ಟ್ಸ್ ಈ ಫ್ರಂಟ್ ಎಂಡ್ ಅಂತ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ರನ್ ಆಗಲಿಲ್ಲ ಇನ್ನು. ಓಕೆ, ರನ್ ಆಯಿತು. QubectL EXEC -IT -IT ನನಗೆ ಫ್ರಂಟ್ ಎಂಡ್ ಅಲ್ವಾ. ಸೊ ಫ್ರಂಟ್ ಎಂಡ್ ಆಮೇಲೆ -bash ಅಂತ ಹಾಕಿ ನಾವು ಫ್ರಂಟ್ ಎಂಡ್ ಪಾಡಿಗೆ ಬಂತು. ಈಗ ಕರ್ಲ್ ಮಾಡೋಣ. ಕರ್ಲ್ ಯಾವುದು, ಸರ್ವಿಸ್ನ ಕರ್ಲ್ ಮಾಡಬೇಕು ನಾವು, IPsಗಳನ್ನಲ್ಲ ಅಲ್ವಾ. ಸೊ ನನ್ನ ಸರ್ವಿಸ್ ನೇಮ್ ಏನು, ಸ್ಯಾಂಪಲ್ ಸರ್ವಿಸ್ನ ಕರ್ಲ್ ಮಾಡಿದ್ರೆ ಇದು ಕನೆಕ್ಷನ್ ಟೈಮ್ ಡೌಟ್ ಬರ್ತಾ ಇದೆ. ಅಂದರೆ ಯಾವುದೇ ಥರ ರಿಜಿಸ್ಟ್ರೇಷನ್ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ರೀಚ್ ಆಗೋಕ್ಕೆ. ಇವೊಂದು ನಮ್ಮ ಹತ್ರ ಪಾಡ್ಸ್ ಇದ್ರು ಕೂಡ. ಇವಾಗ ಇದನ್ನು ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂದರೆ, ಫಸ್ಟ್ ಹೊರಗಡೆ ಬನ್ನಿ, ಪಾಡಿಂದ ಹೊರಗಡೆ ಬಂದಾದಮೇಲೆ QubectL EXEC QubectL ಗೆಟ್ ಎಂಡ್ ಪಾಯಿಂಟ್ಸ್ ಅಲ್ಲ. ಈಗ ನಾನೇನು ಹೇಳಿದೆ, ಎಂಡ್ ಪಾಯಿಂಟ್ಸ್ಗೆ ಹೋದರೆ ಇಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಆಗಿಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಬೇಕು, ಸಿಂಪಲ್ ನಾನು ಲೇಬ್ಲಿಂಗ್ ಮಾಡಬೇಕು. ಹೆಂಗೆ ಲೇಬ್ಲಿಂಗ್ ಮಾಡೋದು, ನಾವು ಆಲ್ರೆಡಿ ಇದನ್ನು ಕಲ್ತಿದ್ದೀವಿ ರೈಟ್. QubectL ಲೇಬಲ್ ಪಾಡ್, ಆಯಿತಾ. ಲೇಬಲ್ ಪಾಡ್, ನನ್ನ ಪಾಡ್ ನೇಮ್ ಏನು, ಇದು ಬ್ಯಾಕ್ ಎಂಡ್ ಪಾಡ್ 1 ಅಂತ ರೈಟ್. ಸೊ ಬ್ಯಾಕ್ ಎಂಡ್ ಪಾಡ್ 1 ಇಲ್ಲಿ ಆ್ಯಪ್, ಓಕೆ, ಇಲ್ಲಿ -L ಹಾಕ್ಬಿಟ್ಟು, ಅಥವಾ ನೋ ನೀಡ್ ಆಫ್ ಪಾಡ್ ಯಾವುದು, ಆ್ಯಂಡ್ ಲೇಬಲ್ ಏನಪ್ಪ ಅಂದರೆ ಆ್ಯಪ್ ಈಕ್ವಲ್ ಟು ಬ್ಯಾಕ್ ಎಂಡ್ ಅಂತ ಅಲ್ವಾ. ಸೊ ಎಲ್ಲಿ ಇದೆ ಅದು ಅಂತಂದರೆ ಇಲ್ಲಿದೆ. ಸೊ ಇದನ್ನು ಹಾಕಬೇಕು ನಾನು. ಸೊ ಎಂಟರ್. ಸೊ ಪಾಡ್ 1 ಲೇಬಲ್ಡ್. ಸಿಮಿಲರ್ಲಿ ಈಗ ಪಾಡ್ 1 ಲೇಬಲ್ಡ್ ಅಲ್ಲ, ಗೆಟ್ ಎಂಡ್ ಪಾಯಿಂಟ್ಸ್ ಕೊಟ್ಟರೆ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್, ಫಸ್ಟ್ ರಿಜಿಸ್ಟ್ರೇಷನ್ ಆಯಿತು. ಹೆಂಗೆ ಗೊತ್ತಾಗುತ್ತೆ, QubectL ಗೆಟ್ ಪಾಡ್ಸ್ -O ವೈಡ್ ಅಂತ ಹಾಕಿದ್ರೆ ಇಲ್ಲಿ ನೋಡಿ ಬ್ಯಾಕ್ ಎಂಡ್ ಪಾಡ್ 1 IP ಬಂದ್ಬಿಟ್ಟು 3.4 ಅಲ್ಲ, 244.3.4 ಅಲ್ವಾ. ಈ ಸ್ಯಾಂಪಲ್ ಸರ್ವಿಸ್ಗೆ ಅರ್ಲಿಯರ್ ನನ್ನ ಹತ್ರ MT ಇತ್ತು, ಓಕೆ, ಅರ್ಲಿಯರ್ ಏನೂ ಇರಲಿಲ್ಲ. ಈಗ ನೋಡಿ ಇಲ್ಲೂ ಕೂಡ ಏನೂ ಇರಲಿಲ್ಲ. ಎಂಡ್ ಪಾಯಿಂಟ್ ಚೆಕ್ ಮಾಡಿದಾಗ ಇಲ್ಲಿ Kubernetes ಅಂತ ಬಂದಾಗ 3 ಆ್ಯಂಡ್ ಇಲ್ಲಿ 6443 ಬಂದಿದೆ. ಸಾರಿ ಇದಲ್ಲ ಇದು. ಸೊ ಇದು ನನ್ನ ಪಾಡ್ IP. ಸಿ ದಿಸ್ ಇಸ್ ಮೈ ಪಾಡ್ IP 4 ಅಂತ ಏನಿದೆ, 4 ನನ್ನ ಪಾಡ್ IP ಕಾಲನ್ 80, ಬಿಕಾಸ್ ಅದು ಎಕ್ಸ್ಪೋಸ್ ಆಗಿದೆ 80 ಮೇಲೆ, ಅದಕ್ಕೋಸ್ಕರ. ಸೊ ಈ ಥರ ಕನ್ಸ್ಟ್ರಕ್ಟ್ ಆಯ್ತು. ಈಗ ಈ ಲೇಬಲ್ ಆಗಲಿಲ್ಲ. ಈಗ ನಾನೇನು ಮಾಡ್ತೀನಿ, ಮತ್ತೆ ಲೇಬಲ್ ಮಾಡ್ತೀನಿ. ಓಕೆ, ಮತ್ತೆ ಲೇಬಲ್ ಮಾಡಿದ್ನ ಇವಾಗ ಗೆಟ್ ಎಂಡ್ ಪಾಯಿಂಟ್ಸ್ ಅಂತ ಕೊಟ್ಟರೆ ನೋಡಿ ಆ ಎರಡೂ ಪಾಡ್ಸ್ಗಳು ಈ ಸ್ಯಾಂಪಲ್ ಸರ್ವಿಸ್ಗೆ ಅಟ್ಯಾಚ್ ಆಯಿತು. ಸರಿನಾ. ಹಾಗೇನೆ ಈಗ ಎರಡು ಪಾರ್ಟ್ಸ್ ಅಟ್ಯಾಚ್ ಆಯ್ತಲ್ಲ. ಈಗ ಡಿಸ್ಕ್ರೈಬ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಡಿಸ್ಕ್ರೈಬಲ್ಲಿ ನನಗೆ ಈ ಎಂಡ್ ಪಾಯಿಂಟ್ಸ್ ಅನ್ನೋದು ರಿಜಿಸ್ಟರ್ ಆಗಬೇಕು. ಈ ಎಂಡ್ ಪಾಯಿಂಟ್ಸ್ ರಿಜಿಸ್ಟರ್ ಆದರೆ ಮಾತ್ರನೇ ನಿಮಗೆ ಒಂದು ಟ್ರಾಫಿಕ್ ಅನ್ನೋದು ಮೂವ್ ಆಗೋದು. ಇಲ್ಲ ಅಂತಂದರೆ ಟ್ರಾಫಿಕ್ ಅನ್ನೋದು ಮೂವ್ ಆಗೋದಿಲ್ಲ. ಅರ್ಥ ಆಯ್ತಾ. ಈಗ ಜಸ್ಟ್ ಅನ್ ಎಕ್ಸಾಂಪಲ್ಗೋಸ್ಕರ ಸೊ ಇದಕ್ಕೆ ಹೋಗೋಣ ಆಯಿತಾ. ಕರ್ಲ್ ಏನು ಈಗ ನಾನು ಆಲ್ರೆಡಿ ಮಾಡಿದ್ನಲ್ಲ, ಆವಾಗಲೇ ನನಗೆ ಬಂದಿರಲಿಲ್ಲ. ಈಗ ಕರ್ಲ್ SVC ಇದು ನೋಡಿ ವೇರಿಯೇಬಲ್ ಟು ಕರ್ಲ್ ಅಲ್ವಾ, ರಿಸಲ್ಟ್ ಔಟ್ಪುಟ್ ಬರ್ತಿದೆ ಅಲ್ವಾ. ಸೊ ದಟ್ ಈಸ್ ವಾಟ್ ಎಂಡ್ ಪಾಯಿಂಟ್ಸ್, ದಟ್ ಈಸ್ ಹೌ ಸೆಲೆಕ್ಟರ್ಸ್ ಪ್ಲೇಸ್ ಅ ಕ್ರೂಷಿಯಲ್ ನೋಡಿ. ಅಲ್ಲಿ ನಾವು ಸೆಲೆಕ್ಟರ್ಸ್ ಕಲ್ತ್ವಿ ಫಸ್ಟ್ ಕ್ಲಾಸಲ್ಲಿ, ಅಂದರೆ ಫಸ್ಟ್ ಒಂದು 10 ಸೆಷನ್ ಒಳಗಡೆ ನಾವು ಒಂದು ನೋಡ್ತಿದ್ವಿ, ಅವಾಗ ಕಲ್ತಿದ್ವಿ. ಈಗ ಆ ಸರ್ವಿಸ್ ಅನ್ನೋದು ಎಷ್ಟು ಕ್ರಿಟಿಕಲ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಯಿತಾ. ಹೀಗೆ ಕುಬರ್ನೆಟಿಸಲ್ಲಿ ಏನೇ ಟ್ರಾಫಿಕ್ ಮೂವ್ ಆಗಬೇಕಾದ್ರೂ ಈ ಥರ ಮೂವ್ ಆಗುತ್ತೆ ಅಂತ ಹೇಳಕ್ಕೆ ಬಂದೆ ನಾನು ಆಯಿತಾ. ಸೊ ಇದು ಬೇಸ್ಡ್ ಆನ್ ಸೆಲೆಕ್ಟರ್ಸ್ ಆ್ಯಂಡ್ ಎಂಡ್ ಪಾಯಿಂಟ್ಸ್. ಇವಾಗ ಇವೆಲ್ಲ ಕೂಡ ಓಕೆ, 1 ಸೆಕೆಂಡ್, ಒಂದೇ ನಿಮಿಷ ರೀ. ಓಕೆ, ಇವೆಲ್ಲ ಆಯ್ತಲ್ಲ. ಇಲ್ಲಿ 1 ಸೆಕೆಂಡ್ ಎಲ್ಲೋ ಆಯ್ತದು ಇದು. ಸೊ ಈ ಎಂಡ್ ಪಾಯಿಂಟ್ಸ್ ಅಂತ ಏನು ಹೇಳಿದೆ, ಈ ಎಂಡ್ ಪಾಯಿಂಟ್ಸ್ ರಿಜಿಸ್ಟರ್ ಆದ್ರೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದನ್ನು ಲೇಬ್ಲಿಂಗ್ ತೆಗೆಯೋಣ ಆಯಿತಾ. ಲೇಬ್ಲಿಂಗ್ ತೆಗೆದ್ರೆ ಇದು ಡಿರಿಜಿಸ್ಟರ್ ಆಗಬೇಕು. ಈ ಥರ ಎಷ್ಟೇ ಪಾಡ್ಗಳು ಕ್ರಿಯೇಟ್ ಮಾಡಲಿ, ಎಷ್ಟೇ ಪಾಡ್ ಡಿರಿಜಿಸ್ಟರ್ ಆಗಲಿ ಅಥವಾ ಡಿಲೀಟ್ ಆಗಲಿ, ದೆನ್ ಆಟೋಮೆಟಿಕಲಿ ನಿಮಗೆ ಇದು ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಡಿಲೀಟೇ ಮಾಡೋಣ. ಗೋ ಬ್ಯಾಕ್ ಇಲ್ಲಿಗೆ, ಸಾರಿ ಆಯಿತಾ. ಎಕ್ಸಿಟ್ ಆಗಿ ಇದರಿಂದ ನಾವು QubectL ಗೆಟ್ ಪಾಡ್ಸ್ ನಾನು ಡಿಲೀಟೇ ಮಾಡ್ತೀನಿ ಆಯಿತಾ, ಅನ್ಲೇಬಲ್ ಮಾಡಲ್ಲ. ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಡಿಲೀಟ್ ಪಾಡ್, ಬ್ಯಾಕ್ ಎಂಡ್ ಪಾಡ್ 2ನ ಡಿಲೀಟ್ ಮಾಡೋಣ ಆಯಿತಾ. ಓಕೆ, ಡಿಲೀಟೆಡ್. ಈಗ ಡಿಲೀಟ್ ಆಗಿದ ತಕ್ಷಣ ನೋಡಿ QubectL ಗೆಟ್ ಎಂಡ್ ಪಾಯಿಂಟ್ಸ್, ಈ ಎಂಡ್ ಪಾಯಿಂಟ್ಸಲ್ಲಿ ನೋಡಿ
ಅದು ಡಿಲೀಟ್ ಆಯಿತು. ಈ ಥರ ಎಷ್ಟು ಪಾಡ್ ಕ್ರಿಯೇಟ್ ಆದರೂ ಎಷ್ಟು ಪಾಡ್ ಡಿಲೀಟ್ ಆದರೂ ಆ ಲೇಬಲ್ಸ್ಗೆ ಏನೇನು ಸಂಬಂಧಪಟ್ಟಿರುತ್ತೋ ಸರ್ವಿಸ್ ಏನು ಮಾಡುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಸೆಲೆಕ್ಟರ್ಸ್ ಆ್ಯಂಡ್ ಲೇಬಲ್ಸ್ ಅಂದರೆ ಹೀಗೆ ವರ್ಕ್ ಆಗೋದು. ಆಯಿತಾ, ದಿಸ್ ಇಸ್ ಒನ್ ಎಕ್ಸಾಂಪಲ್. ಆಯಿತಾ, ಈಗ ನಾವು ಸರ್ವಿಸ್ ಟೈಪ್ಸ್ಗಳನ್ನ ನಾವು ಮಾತಾಡ್ತಾ ಇದ್ವಿ, ರೈಟ್. ಸೊ ಇಲ್ಲಿಗೆ ಹೋದರೆ ಇಲ್ಲಿಗೆ ಹೋದರೆ ಸರ್ವಿಸ್ ಟೈಪ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಲೆಟ್ ಮಿ ಟೇಕ್ ದಿಸ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ವಿಸ್ ಟೈಪ್ಸ್, ಓಕೆ, ಯಾವುದೇ ಒಂದು ಆರ್ಗಾಗಲಿ ಅಥವಾ ಈವನ್ ಇನ್ ರಿಯಲ್ ಟೈಮ್ ಎಕ್ಸಾಮ್ಸಲ್ಲೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕ್ಲಸ್ಟರ್ ಐ ಪಿ, ಆಯಿತಾ. ಸೆಕೆಂಡ್ ಬಂದುಬಿಟ್ಟು ನೋಡ್ ಪೋರ್ಟ್, ಆ್ಯಂಡ್ ಮೂರನೇದು ಬಂದುಬಿಟ್ಟು ನಮಗೆ ಲೋಡ್ ಬ್ಯಾಲೆನ್ಸರ್ ಅಂತ. ಇದು ಎಕ್ಸ್ಟೆನ್ಸಿವ್ ಆಗಿ ನಾವು ಯೂಸ್ ಮಾಡುವಂತಹ ಸರ್ವಿಸ್ ಟೈಪ್ಗಳು. ಇನ್ನೊಂದಿದೆ ಎಕ್ಸ್ಟರ್ನಲ್ ನೇಮ್ ಅಂತ. ಇದನ್ನು ನಾವು ಅಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡೋವಂಥದ್ದಲ್ಲ. ಇವೆಲ್ಲ ಇಂಟರ್ವ್ಯೂಯಲ್ಲಿ ಕೆಲವೊಮ್ಮೆ ನಿಮ್ಮನ್ನು ಸ್ಕ್ರೂ ಮಾಡಬೇಕು ಅಂತ ಇದ್ದಾಗ ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ. ಬಟ್ ಯೂಸ್ ಕೇಸ್ ಅಂತ ಬಂದಾಗ ವೆರಿ ರೇರ್ ಯೂಸ್ ಕೇಸಸ್ಗಳಲ್ಲಿ ನಾವು ಯೂಸ್ ಮಾಡೋವಂಥದ್ದು, ಆಯಿತಾ. ಎಕ್ಸ್ಟರ್ನಲ್ ನೇಮ್ ಅಂತ ಬರುತ್ತೆ. ಈಗ ಕ್ಲಸ್ಟರ್ ಐ ಪಿ ಅಂತ ಅಂದರೆ ನಾವು ಮೊನ್ನೆನೂ ಡಿಸ್ಕಸ್ ಮಾಡ್ತಾ ಇದ್ದ ಅಲ್ವಾ ಸ್ಟಾರ್ಟಿಂಗ್ ಸರ್ವಿಸ್ ಹೇಳುವಾಗ. ಸೊ ಈಗ ಕ್ಲಸ್ಟರ್ ಐ ಪಿ ಅಂತ ಬಂದಾಗ ಇದು ಇಂಟರ್ನಲ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಟೂಲ್. ಈಗ ಎನಿಥಿಂಗ್ ವಿಚ್ ಯು ಕ್ರಿಯೇಟ್ ಈಗ ಫಾರ್ ಎಕ್ಸಾಂಪಲ್ ಕ್ಯೂಬ್.ಸಿ.ಟಿ.ಎಲ್ ಗೆಟ್ SVC ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಬರೋವಂಥ ಐ ಪಿನೇ ಕ್ಲಸ್ಟರ್ ಐ ಪಿ ಅಂತ, ಆಯಿತಾ. ಕ್ಲಸ್ಟರ್ ಐ ಪಿ ಅಂತ ಇದೇನೇ ಕನೆಕ್ಟ್ ಮಾಡಿದ್ವಿ ಇಲ್ಲಿಂದ, ಅಂದರೆ ಪಾಡ್ ಟು ಪಾಡ್ ಇಂಟರ್ನಲ್ ಕಮ್ಯುನಿಕೇಷನ್ ಆಗಬೇಕು ಅಂದರೆ ವಿ ಆರ್ ಯೂಸಿಂಗ್ ದಿಸ್ ಕ್ಲಸ್ಟರ್ ಐ ಪಿ. ಈ ಕ್ಲಸ್ಟರ್ ಐ ಪಿಗೆ ಹಿಟ್ ಆಗುತ್ತೆ ಬಿಹೈಂಡ್ ದ ಸೀನ್ಸ್ ಅಂತ, ಆಯಿತಾ. ಸೊ ನಿಮಗೆ ನಾವು ಈ ಕ್ಲಸ್ಟರ್ ಐ ಪಿನ ಕ್ರಿಯೇಟ್ ಮಾಡಬೇಕು ಅಂದರೆ ವೆರಿ ಸಿಂಪಲ್, ಏನಿಲ್ಲ. ಆವಾಗಲೇ ನಾನು ಕ್ರಿಯೇಟ್ಸ್ SVC ತೋರಿಸ್ತಿದ್ದೆಲ್ಲ ನೋಡಿ, ಇದೇನೆ. ಸೊ ಕ್ರಿಯೇಟ್ SVC, ಇಲ್ಲಿ ಸ್ಯಾಂಪಲ್ ಸರ್ವಿಸ್ ಅಂತ ಇದೆ, ಇದನ್ನು ನಾನು ಟೆಸ್ಟ್ ಸರ್ವಿಸ್ ಅಂತ ಹಾಕ್ತೀನಿ. ಓಕೆ, ಇದನ್ನು ಟೆಸ್ಟ್ ಸರ್ವಿಸ್ ಅಂತ ಹಾಕ್ತೀನಿ. ನೋಡಿ ಇಲ್ಲೆಲ್ಲ ನೋಡಿ ಲೇಬಲ್ಸ್ ಬಂತು, ನೇಮ್ ಬಂತು, ಪೋರ್ಟ್, ಪ್ರೋಟೋಕಾಲ್ ಇದೆಲ್ಲ ಕೂಡ ಬಂದುಬಿಡ್ತು. ಅಟ್ ದ ಎಂಡ್ ಟೈಪ್ ಇಸ್ ಕ್ಲಸ್ಟರ್ ಐ ಪಿ, ಆಯಿತಾ. ಈ ಥರ ಟೈಪ್ ಕ್ಲಸ್ಟರ್ ಐ ಪಿ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನೇ ಕ್ಲಸ್ಟರ್ ಐ ಪಿ ಆಗುತ್ತೆ. ಓಕೆ, ಸೊ ಹೀಗೆ ಈಗ ಕ್ಲಸ್ಟರ್ ಐ ಪಿ ಅರ್ಥ ಆಯ್ತಲ್ಲ. ಇಟ್ಸ್ ಫಾರ್ ಇಂಟರ್ನಲ್ ಕಮ್ಯುನಿಕೇಷನ್. ಆ್ಯಂಡ್ ನಾವು ಏನೇನು ಇಲ್ಲಿ ಡಿಪ್ಲಾಯ್ ಮಾಡಿವಲ್ಲ ಪ್ರತಿಯೊಂದು ಕೂಡ ಇಷ್ಟು ದಿನ ನಾವು ಮಾಡಿದ್ದು ಕ್ಲಸ್ಟರ್ ಐ ಪಿನೇ, ಆಯಿತಾ. ಹಾಗೆಯೇ ಸೆಕೆಂಡ್ ಥಿಂಗ್ ವಿ ಹ್ಯಾವ್ ಒನ್ ಮೋಡ್ ಪೋರ್ಟ್ ಕಾಲ್ಡ್ ನೋಡ್ ಪೋರ್ಟ್. ನಾನು ಈ ಒಂದು ಎಕ್ಸಾಂಪಲ್ನ ತೋರಿಸ್ಲಿಕ್ಕೆ ಐ ವಿಲ್ ಯೂಸ್, ಯಾಕೆಂದರೆ ನಾನು ಲೋಕಲ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಅದು ಬಿಟ್ ಡಿಫಿಕಲ್ಟ್ ಆಗುತ್ತೆ ಹೊರಗಡೆ ಎಕ್ಸ್ಪೋಸ್ ಮಾಡಲಿಕ್ಕೆಲ್ಲ. ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಕ್ಲಸ್ಟರ್ ಆ್ಯಂಡ್ ಐ ವಿಲ್ ಶೋ ಯು ಹೌ ಟು ಕ್ರಿಯೇಟ್ ಮೈಕ್ರೋ KTest ಕ್ಲಸ್ಟರ್. ಸೊ ಲಾಂಚ್ ಇನ್ಸ್ಟೆಂಟ್, ಇಲ್ಲಿ ನಾನು ಹೇಳ್ತಿದ್ದೀನಿ ಟೆಸ್ಟ್ ಸರ್ವರ್ ಅಂತ ಹಾಕ್ತಿದ್ದೀನಿ. ಉಬಂಟು ಚೂಸ್ ಮಾಡಿ, ಆಯಿತಾ. ಉಬಂಟು ಇದು 26 ಇದೆಯಲ್ಲ, ಐ ವಾಂಟ್ 2404, ಆಯಿತಾ. ಕನ್ಫರ್ಮ್ ಚೇಂಜಸ್. ಆಮೇಲೆ T2 ಮೈಕ್ರೋ ಇದೆ, ನನಗೆ ಮಿನಿಮಮ್ ಏನಿಲ್ಲ ಅಂದರೂ T2 ಮೀಡಿಯಮ್ ಬೇಕು. ಇದು ಕೀ ಪೇರ್ ಇದೆ, ಕೀ ಪೇರ್ನ ಚೂಸ್ ಮಾಡಿ. ಎಕ್ಸಿಸ್ಟಿಂಗ್ ಗ್ರೂಪ್ನ ಚೂಸ್ ಮಾಡಿ. ಡಿಫಾಲ್ಟ್ನ ಚೂಸ್ ಮಾಡ್ತಾ ಇದ್ದೀನಿ. 8 GB ಇದೆ ಅಲ್ಲ, ಸೊ ಯು ಕ್ಯಾನ್ ಕೀಪ್ ಇಟ್ ಅಪ್ ಟು 20 GB, ಇಟ್ಸ್ ಯುವರ್ ಕಾಲ್. ಆ್ಯಂಡ್ ಲಾಂಚ್ ಇನ್ಸ್ಟೆನ್ಸ್ ಅಂತ. ಒನ್ಸ್ ಲಾಂಚ್ ಇನ್ಸ್ಟೆನ್ಸ್ ಆದಮೇಲೆ ಗೋ ಬ್ಯಾಕ್, ಇಲ್ಲಿಗೆ ರಿಫ್ರೆಶ್ ಮಾಡಿ. ಓಕೆ, ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ಓಕೆ, ಇಟ್ ಈಸ್ ಟೇಕಿಂಗ್ ಟೈಮ್. ಓಕೆ, ಇಲ್ಲಿ ಬಂತ. ಓಕೆ, ಟೆಸ್ಟ್ ಸರ್ವರ್ ಪೆಂಡಿಂಗಲ್ಲಿದೆ. ಕೆಲವೊಮ್ಮೆ ಒನ್ ಆರ್ 2 ಸೆಕೆಂಡ್ಸ್ ತೊಗೊಳುತ್ತೆ. ಸೊ ಆಯಿತಾ. ಸೊ ಓಕೆ, ಡನ್ ಬಂತಲ್ಲ. ಕನೆಕ್ಟ್ ಮಾಡ್ಕೊಳ್ಳೋಣ. ಎಕ್ಸಾಂಪಲ್, ಗೋ ಹಿಯರ್. ಓಕೆ, ನಾವು ನನ್ನ ಹತ್ರ ಎಲ್ಲಿ ಪೆಂಪ್ ಕೀಸ್ ಇದೆಯೋ ಅಲ್ಲಿ ಪೆಂಪ್ ಕೀಸ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಹೋಗ್ತೀನಿ ನಾನು. ಇಟ್ ಈಸ್ ಟೇಕಿಂಗ್ ಟೈಮ್. ಓಕೆ, ಇದು ಫೈನಲಿ ಆ್ಯಕ್ಟಿವ್ ಆಯಿತು. ಸೊ ನೋಡಿ ಈಗ, ಆಯಿತಾ. ಇಲ್ಲಿ ಜಸ್ಟ್ ಎಸ್ ಅಂತ ಹಾಕಿ. ಓಕೆ, ಡನ್. ನೋಡಿ ಉಬಂಟು ಸರ್ವರ್ ನಾನು ಲಾಗಿನ್ ಹಾಕಿದ್ದೀನಿ. sudo su ನಾ ಇಲ್ಲಿ ಹೋಸ್ಟ್ ನೇಮ್ನ ಸೆಟ್ ಮಾಡ್ಕೊಳ್ತೀನಿ. ಇದನ್ನು ಅಡ್ಮಿನ್ ಸರ್ವರ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ಸೇವ್ ಬ್ಯಾಶ್ ಅಂತ. ಈಗ ಬ್ಯಾಶ್ ಆಯಿತು. ಈಗ ನಾನು ಹೇಳ್ತೀನಿ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಸರ್ವರ್ನ, apt ಅಪ್ಡೇಟ್ ಅಂತ. ಒನ್ಸ್ apt ಅಪ್ಡೇಟ್ ಆದಮೇಲೆ, ಓಕೆ ಡನ್ ಆಯ್ತಲ್ಲ.
ಅಪ್ಡೇಟ್ ಆಗ್ತದೆ, ಲೆಟ್ ಇಟ್ ಬಿ. ಓಕೆ, ನೋಡಿ ಇದು ಆಯಿತು. ಸೊ ಈಗ ನಾನೇನು ಮಾಡ್ತೀನಿ, ಮೊದಲನೇದಾಗಿ ಕಮಾಂಡ್ ಏನಪ್ಪ ಅಂದರೆ ಸ್ನ್ಯಾಪ್ ಇನ್ಸ್ಟಾಲ್, ಓಕೆ, ಮೈಕ್ರೋ K8s -- ಕ್ಲಾಸಿಕ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಇದು ಏನು ಮಾಡುತ್ತೆ ಅಂದರೆ ಮೈಕ್ರೋ K8sನ ಸಿಂಗಲ್ ನೋಡ್ ಕ್ಲಸ್ಟರ್ ಆಗಿ ಒನ್ ಶಾಟಲ್ಲಿ ಇನ್ಸ್ಟಾಲ್ ಮಾಡಿ ಕೊಡುತ್ತೆ. ರೈಟ್, ಅದಾದಮೇಲೆ ಸೊ ಇಟ್ ಈಸ್ ಇನ್ಸ್ಟಾಲಿಂಗ್, ನೋಡಿ ಆಲ್ಮೋಸ್ಟ್ ಆಯಿತು. ಸೊ ಇದಾದಮೇಲೆ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು, ಆಮೇಲೆ ಕ್ಯೂಬ್ಸಿಟಿಎಲ್ನ ಇನ್ಸ್ಟಾಲ್ ಮಾಡಬೇಕು ಅಷ್ಟೇ. ನೋಡಿ 3-4 ಕಮಾಂಡಲ್ಲಿ ಮುಗ್ದೋಗುತ್ತೆ. ನಾವು ಇದಾಯ್ತಲ್ಲ, ಸೊ ಇದಾದಮೇಲೆ ಓಕೆ, ಸೊ ಇಟ್ ಈಸ್ ರನ್ನಿಂಗ್ ಕಾನ್ಫಿಗ್ ಹುಕ್ಸ್ ಎವ್ರಿಥಿಂಗ್ ಡನ್. ಇವಾಗ ನಾನು ಹೇಳ್ತೀನಿ ಮೈಕ್ರೋ K8s ಸ್ಟಾರ್ಟ್ ಅಂತ. ಸೊ ಇದು ಮೇನ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಒಂದು ಸ್ನ್ಯಾಪ್ ಇನ್ಸ್ಟಾಲ್ ಮೈಕ್ರೋ K8s ಕ್ಲಾಸಿಕ್, ಅದಾದಮೇಲೆ ಮೈಕ್ರೋ K8s ಸ್ಟಾರ್ಟ್, ಅದಾದಮೇಲೆ ನಮಗೆ ಕಾನ್ಫಿಗ್ ಬೇಕು, ಆಮೇಲೆ ಕ್ಯೂಬ್ಸಿಟಿಎಲ್ ಬೇಕು. ಇಷ್ಟು ಬಂದರೆ ನಿಮಗೆ ಕ್ಲಸ್ಟರ್ ರೆಡಿ ಆಯಿತಾ. ಸೊ ಇದರಲ್ಲಿ ನಾನು ಈಸಿಯಾಗಿ ನೋಡ್ ಪೋರ್ಟ್ನ ತೋರಿಸ್ಬೋದು, ಆ ಒಂದು ರೀಸನ್ಗೋಸ್ಕರ. ಆ್ಯಂಡ್ ಐ ವಿಲ್ ಒಂದು ಸಮ್ಮರಿ ಹೇಳ್ತೀನಿ ನೋಡ್ ಪೋರ್ಟ್ ಮತ್ತು ಕ್ಲಸ್ಟರ್ IP ಹೇಗೆ ರಿಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಯಿತಾ. ಸೊ ಈಗ ಲೆಟ್ಸ್ ಸಿ, ಡನ್. ಇವಾಗ ಮುಗೀತು. ಇವಾಗ ನೋಡಿ ಮೈಕ್ರೋ K8s ಕಾನ್ಫಿಗ್ ಏನಿದೆ ಅಲ್ಲ, ಈ ಕಾನ್ಫಿಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಆಯಿತಾ. ಈ ಕಾನ್ಫಿಗ್ ಇವಾಗ ಕ್ಯೂಬ್ಸಿಟಿಎಲ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಹತ್ರ ಕ್ಯೂಬ್ಸಿಟಿಎಲ್ ಅನ್ನೋ ಕಮಾಂಡ್ ಇಲ್ಲ, ರೈಟ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ನ್ಯಾಪ್ ಇನ್ಸ್ಟಾಲ್, ಓಕೆ, ಕ್ಯೂಬ್ಸಿಟಿಎಲ್, ಓಕೆ, ಕ್ಯೂಬ್ಸಿಟಿಎಲ್ -- ಕ್ಲಾಸಿಕ್ ಅಂತ ಹಾಕ್ತೇನೆ. ಡನ್ ಆಯಿತಾ. ಸೊ ಇದಾದಮೇಲೆ ಓಕೆ, ಇದಾದಮೇಲೆ ದೆನ್ ವಾಟ್ ವಿ ನೀಡ್ ಟು ಡೂ ಅಂದರೆ ಗೋ ಟು ls -a ಮಾಡಿ, ಇಲ್ಲಿ .cube ಅಂತ ಜನ್ರೇಟ್ ಆಗಿರುತ್ತೆ ಫೋಲ್ಡರ್. .cube ಒಳಗಡೆ ಹೋಗಿ ls ಮಾಡಿ, ಇಲ್ಲಿ ನೀವೇನು ಮಾಡಬೇಕು, ಮೈಕ್ರೋ K8s ಕಾನ್ಫಿಗ್ನ ಓಕೆ ಜಸ್ಟ್ ಕಾನ್ಫಿಗ್ ಆಗಿ ರೀನೇಮ್ ಮಾಡ್ಕೋಬೇಕಂದ್ರೆ ಅಪೆಂಡ್ ಮಾಡಬೇಕು. ಅಸ್ ಸೂನ್ ಆಸ್ ಅಪೆಂಡ್ ಮಾಡಿದ ನಂತರ ಇಲ್ಲಿ ನೋಡಿ ಇವಾಗ ಕ್ಯೂಬ್ಸಿಟಿಎಲ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಹೇಗೆ ಅಂತಂದರೆ ಕ್ಯೂಬ್ಸಿಟಿಎಲ್ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ಪಾರ್ಟ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಅಂದರೆ ಶೋ ತೋರಿಸುತ್ತೆ, ರೈಟ್. ಈಗ ನಾನು ಏನು ಮಾಡ್ತೀನಿ, ಒಂದು ಸಿಂಪಲ್ ನೋಟ್ ಪೋರ್ಟ್ನ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಶೋ ಯು ಹೇಗೆ ಫ್ರಮ್ ಸ್ಕ್ರಾಚಿಂದ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್ ನಾವೇನು ಮಾಡೋಣ, ವಿಲ್ ಕ್ರಿಯೇಟ್ ಅ ಸರ್ವಿಸ್. ಸೊ ಫಸ್ಟ್ ನಾವು ಆಗಲೇ ನಾನು ತೋರಿಸಿದ್ದೆ ಮ್ಯಾನ್ಯುಯಲ್ ವೇ ಆರ್ ಮ್ಯಾನಿಫೆಸ್ಟ್ ಫೈಲ್ ಎರಡೂ ಕೂಡ ಮಾಡ್ಬೋದು, ಎನಿಥಿಂಗ್ ಈಸ್ ಯುವರ್ ವಿಶ್ ಆಯಿತಾ. ಕ್ಯೂಬ್ಸಿಟಿಎಲ್ ಕ್ರಿಯೇಟ್ SVC -- ಹೆಲ್ಪ್ ಅಂತ ಕೊಟ್ಟರೆ ಸೊ ನಿಮಗೆ ಆ ಹೆಲ್ಪ್ ಅನ್ನೋದು ಬರುತ್ತೆ. ನನಗೆ ವಾಟ್ ಐ ನೀಡ್ ಟು ಡೂ ಅಂದರೆ ಐ ನೀಡ್ ಟು ಕ್ರಿಯೇಟ್ ಅ ನೋಟ್ ಪೋರ್ಟ್ ಅಂತ ಬಂದಾಗ ನಾನಿಲ್ಲಿ ನೋಟ್ ಪೋರ್ಟ್ ಹಾಕಿಬಿಟ್ಟೆ ನಾನು ಹೆಲ್ಪ್ ಕೇಳ್ತೀನಿ. ನೋಟ್ ಪೋರ್ಟ್ ಒಳಗಡೆ ಏನೇನು ಫೀಲ್ಡ್ಸ್ಗಳು ಬೇಕು ಅನ್ನೋದನ್ನು ನನಗೆ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಅಂದರೆ TCP ಬೇಕು ಅಂದರೆ ಯಾವ ಪೋರ್ಟ್ಗೆ ಟಾರ್ಗೆಟ್ ಪೋರ್ಟ್ ಯಾವುದು ಟಾರ್ಗೆಟ್ ಪೋರ್ಟ್ ಯಾವುದು ಅನ್ನೋದು ಗೊತ್ತಾಗಬೇಕಾಗತ್ತೆ. ಸೊ ಇವಾಗ ಒಂದು ಅರ್ಥ ಮಾಡ್ಕೊಳ್ಳೋಣ. ಐ ನೀಡ್ ಟು ಕ್ರಿಯೇಟ್ ಅ ಸರ್ವಿಸ್ ಫಸ್ಟ್ ಥಿಂಗ್. ಸೊ ಸರ್ವಿಸ್ ನೋಟ್ ಪೋರ್ಟ್ ಸರ್ವಿಸ್ನ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಈ ಪೋರ್ಟ್ನ ಹೆಸರು ಬಂದುಬಿಟ್ಟು ಟೆಸ್ಟ್ ನೋಟ್ ಪೋರ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ ಆಯಿತಾ. ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ, ಇದು ಸರ್ವಿಸ್ ನೇಮ್ ಅಷ್ಟೇ. ಆಮೇಲೆ ಇಲ್ಲಿ -TCP ನಾನು ಟಾರ್ಗೆಟ್ ಪೋರ್ಟು ಅಂದರೆ ಈಕ್ವಲ್ಸ್ ಟು ಟಾರ್ಗೆಟ್ ಪೋರ್ಟು 80 ಹಾಕಿ ಹೋಸ್ಟ್ ಪೋರ್ಟ್ ಕೂಡ 80. ಈಗ ನಿಮಗೆ -P ಈಗ ಡಾಕರಲ್ಲಿ ನಾವು ಮಾಡಬೇಕಾದ್ರೆ -P ಹಾಕಿಬಿಟ್ಟು 8000:8000 ಅಂತ ಕೊಟ್ಟಾಗ ಹೋಸ್ಟ್ ಪೋರ್ಟ್ ಒಂದಿತ್ತು, ಕಂಟೈನರ್ ಪೋರ್ಟ್ ಒಂದಿತ್ತಲ್ಲ, ಹಾಗೆ ಒಂದು ಇದು ಬಂದ್ಬಿಟ್ಟು ಪಾಡ್ ಪೋರ್ಟ್ ಆಗುತ್ತೆ, ಇದು ಬಂದ್ಬಿಟ್ಟು ಈ ಹೊರಗಡೆ ಕ್ಲಸ್ಟರ್ ಪೋರ್ಟ್ ಆಗಿ ಹೋಗುತ್ತೆ. ಈಗ ಸೇಮ್ ಥಿಂಗ್ ನಾನೇನು ಮಾಡ್ತೀನಿ, ಪೋರ್ಟ್ 80 ಹಾಕಿದ್ದೀನಿ. ಈಗ ಜಸ್ಟ್ ಟು ಸಿ ಮೈ ಇದಲ್ಲ -try client try run is equal to client -o_yaml ಅಂತ ತೆಗೆದ್ರೆ ನನಗೆ YAML ಫೈಲ್ ಬಂತು ಆಯಿತಾ. ಇಲ್ಲಿ ಲೇಬಲ್ಸ್ ಇದೆ, ಈ ಲೇಬಲ್ಸ್ ಏನೂ ಬೇಕಾಗಿಲ್ಲ ನಮಗೆ. ಇಲ್ಲಿ ಮೇನ್ ಇದೇ ಸೆಲೆಕ್ಟರ್ ಬೇಕಾಗಿರೋದು ಆಯಿತಾ. ಈ ಸೆಲೆಕ್ಟರ್ ಅಗೇನ್ಸ್ಟ್ ಆಗಿ ನಾವು ನಮ್ಮ ಪಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಇದಾಯಿತು. ನಾನೇನು ಮಾಡ್ತೀನಿ, ಲೆಟ್ ಇಟ್ ಬಿ, ಇಟ್ಸ್ ಓಕೆ, ಹಾಗೆ ಇರಲಿ. ಓಕೆ ಓಕೆ, ಸೊ ಬೆಟರ್ ಲೆಟ್ ಮೀ ಶೋ ಯು ಒನ್ ಸೆಕೆಂಡ್ ಇರಿ. ಲೆಟ್ ಮೀ ಕಮ್ ಔಟ್ ಆಫ್ ದ್ಯಾಟ್ ಕ್ಯೂಬ್ ಫೋಲ್ಡರ್. ಇಲ್ಲಿ ಇದೇ ಫೋಲ್ಡರ್ಗೆ ಹೋಗ್ತೀನಿ. ಇಲ್ಲಿ ಅಪೆಂಡ್ ಇಟ್ ಟು ನೋಟ್ ಪೋರ್ಟ್
.yiml ಹಾಕಿ ಲೈಕ್ vi ನೋಟ್ ಪೋರ್ಟಿಗೆ ಹೋಗೋಣ. ಸ್ವಲ್ಪ ಕ್ಲೀನಪ್ ಮಾಡ್ಕೊಳ್ಳೋಣ ಸೊ ದ್ಯಾಟ್ ಕ್ಲೀನಾಗಿರುತ್ತೆ. ಇದನ್ನು ಕ್ಲೀನಪ್ ಮಾಡ್ತೀನಿ. ಪೋರ್ಟ್, ಟಾರ್ಗೆಟ್ ಪೋರ್ಟ್ ಇದೆಲ್ಲ ಓಕೆ. ಸೆಲೆಕ್ಟರ್ಸ್ ಬಂದು ಟೆಸ್ಟ್ ನೋಟ್ ಪೋರ್ಟ್ ಅಂತ ಇದೆಲ್ಲ, ನನಗೆ ಟೆಸ್ಟ್ ನೋಟ್ ಪೋರ್ಟ್ ಅಂತ ಬೇಡ. ಇನ್ಸ್ಟೆಡ್ ವಿಲ್ ಗಿವ್ ಅ ಮೀನಿಂಗ್ಫುಲ್ ಸೆಲೆಕ್ಟರ್. ಸೊ ಯಾವ ಪಾಡ್ಗೆ ಆ್ಯಪ್ ಕಾಲನ್ ಬ್ಯಾಕ್ ಎಂಡ್ ಅಂತ ಇರುತ್ತೋ ಆ ಪಾಡ್ಸ್ಗಳು ಇದಾಗಬೇಕು ಅಂತ. ಎಸ್ಕೇಪ್. ಆಮೇಲೆ ಇಲ್ಲಿ ಸ್ಟೇಟಸ್ ಇದೆಯಲ್ಲ, ಈ ಸ್ಟೇಟಸ್ ಕೂಡ ರಿಮೂವ್ ಮಾಡ್ಕೊಳ್ಳಿ, ಇದು ಕೂಡ ರಿಮೂವ್ ಮಾಡ್ಕೊಳ್ಳಿ. ಸೊ ಟೈಪ್ ಅನ್ನೋದು ನೋಟ್ ಪೋರ್ಟ್ ಅಷ್ಟೇ. ನಾವು ಇದಾದಮೇಲೆ ಇಲ್ಲಿ ನೇಮ್ ಇದೆಯಲ್ಲ, ಈ ನೇಮ್ನ ಕೂಡ ನೀವು ಬೇಕಾದರೆ ಯು ಕ್ಯಾನ್ ರಿಮೂವ್ ಇಟ್ ಆರ್ ಎಲ್ಸ್. ಇದು ಇನ್ಸ್ಟೆಡ್ ಆಫ್ ಪೋರ್ಟ್ 8080 ಯು ಕ್ಯಾನ್ ಸೇ ನೋಟ್ ಪೋರ್ಟ್ ಸರ್ವಿಸ್ ಅಂತ ಹಾಕೋಣ ನಾವು. ಸೊ ಸೇವ್ ಮಾಡ್ಕೊಳ್ಳೋಣ. ನಾವು ವಾಟ್ ಐ ವಿಲ್ ಡು, kubectl ಅಪ್ಲೈ -f noteport.yaml ಅಂತ ಹಾಕಿದೆ, ಕ್ರಿಯೇಟೆಡ್. ಸೊ kubectl get svc ಅಂತ ಕೊಡ್ತೀನಿ, ಡನ್. ಸೊ ನಿಮಗೆ ನೋಟ್ ಪೋರ್ಟ್ ಅನ್ನೋದು ಕ್ರಿಯೇಟ್ ಆಯಿತು. ನೋಡಿ, ನೋಟ್ ಪೋರ್ಟ್ ಕ್ರಿಯೇಟ್ ಆದರೂ ಕೂಡ ಕ್ಲಸ್ಟರ್ IP ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಅರ್ಥ ಮಾಡಿಸ್ತೀನಿ ನಿಮಗೆ. ಸೊ ಇದು ಟೆಸ್ಟ್ ನೋಟ್ ಪೋರ್ಟ್ ಅನ್ನೋದು ನಿಮ್ಮ ಒಂದು ನೋಟ್ ಪೋರ್ಟ್ನ ಒಂದು ನೇಮ್, ಆಯಿತಾ. ಇದರಲ್ಲಿ ಪೋರ್ಟ್ ಆ್ಯಂಡ್ ಈ ಪೋರ್ಟ್ ಮೇಲೆ ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳ್ತದೆ. ಲೆಟ್ ಇಟ್ ಬಿ. ಸೊ ಈಗ ಒಂದು ಫಸ್ಟ್ ಸಿ ದ ಅಪ್ಲಿಕೇಶನ್, ಸಾರಿ, kubectl ರನ್ ಬ್ಯಾಕ್ ಎಂಡ್ ಪಾಡ್, ಆಯಿತಾ. ಈ ಬ್ಯಾಕ್ ಎಂಡ್ ಪಾಡ್ನ ಹೊರಗಡೆಯಿಂದ ಎಕ್ಸ್ಪೋಸ್ ಮಾಡೋಣ. ಬ್ಯಾಕ್ ಎಂಡ್ ಪಾಡ್ ಇಲ್ಲಿ -, image is equal to nginx ಅಂತ ಹಾಕ್ತೀನಿ, ಆಯಿತಾ. ಓಕೆ, ಇದನ್ನು nginx ಇಂದ ಹಾಕ್ತೀನಿ ಈಗ. ಸೊ kubectl ಗೆಟ್ ಪಾಡ್ಸ್ ಅಂತ ಬಂತು, ಆಯಿತಾ. ಪಾಡ್ ಏನೋ ಕ್ರಿಯೇಷನ್ ಆಗ್ತಿದೆ, ಆದರೆ kubectl ಗೆಟ್ ಎಂಡ್ ಪಾಯಿಂಟ್ಸಲ್ಲಿ ನನಗೆ ಇದು ರಿಜಿಸ್ಟರ್ ಆಗಲಿಲ್ಲ. ಕರೆಕ್ಟಾ? ಎಸ್, ರಿಜಿಸ್ಟರ್ ಆಗಲಿಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಈಗ ಐ ನೀಡ್ ಟು ಯೂಸ್ ಲೇಬಲ್ಸ್. ಅಂದರೆ ನನ್ನ ಪಾಡ್ಗೆ ಲೇಬ್ಲಿಂಗ್ ಮಾಡಬೇಕು. ಲೇಬ್ಲಿಂಗ್ ಹೆಂಗೆ ಮಾಡ್ತೀನಿ, kubectl ಲೇಬಲ್ ಪಾಡ್ ಏನು ಪಾಡ್ ನೇಮ್ ಬಂದ್ಬಿಟ್ಟು ಬ್ಯಾಕ್ ಎಂಡ್ ಪಾಡ್ ಅಂತಲೇ ಇದೆ, ಆಯಿತಾ. ಆಮೇಲೆ ಇಲ್ಲಿ ಆ್ಯಪ್ ಕಾಲನ್ ಆ್ಯಪ್ ಈಕ್ವಲ್ಸ್ ಟು ಬ್ಯಾಕ್ ಎಂಡ್ ತಾನೆ ನಾನು ಮಾಡಿದ್ದು. ಎಲ್ಲೋಯ್ತದು ಇಲ್ಲಿ? ಐ ಫಾರ್ಗಾಟ್, ಸಾರಿ. ಓಕೆ, ಇರಲಿ, ಬ್ಯಾಕ್ ಎಂಡ್ ಅಂತ ಹಾಕ್ತೀನಿ. ಆಮೇಲೆ ಬೇಕಾದ್ರೆ ಅನ್ಲೇಬಲ್ ಮಾಡೋಣ. ಓಕೆ, ಲೇಬಲ್ಡ್. ಈಗ ಗೆಟ್ ಎಂಡ್ ಪಾಯಿಂಟ್ಸ್ ನೋಡಿದ್ರೆ ಇಲ್ಲಿ ರಿಜಿಸ್ಟರ್ ಆಯಿತು. ಎಸ್, ಕರೆಕ್ಟ್ ಆಗಿದೆ, ಇಲ್ಲಿ ರಿಜಿಸ್ಟರ್ ಆಯಿತು. ಈಗ ಸಾರಿ, ಇದು ಟೆಸ್ಟ್ ಪೋರ್ಟ್. ಸೊ ರಿಜಿಸ್ಟ್ರೇಷನ್ ಏನೋ ಆಯಿತು. ಇವಾಗ ನೋಡಿ, ನೋಟ್ ಪೋರ್ಟ್ ಏನು ಹೇಳುತ್ತೆ, ನೋಟ್ ಪೋರ್ಟ್ ನಿಮ್ಮ ಈ ಅಪ್ಲಿಕೇಶನ್ ಇಂಟರ್ನಲ್ ಕ್ಲಸ್ಟರ್ IP ಏನು ಮಾಡುತ್ತೆ, ಇಂಟರ್ನಲ್ಲಿ ಆಕ್ಸೆಸ್ ಮಾಡುತ್ತೆ. ಆದರೆ ನೋಟ್ ಪೋರ್ಟ್ ಏನು ಮಾಡುತ್ತೆ, ನಿಮ್ಮ ಈ ಕಂಟೈನರ್ ಅಥವಾ ಈ ಪಾಡ್ನ ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಬೇಕು ಅಂದಾಗ ವಿ ನೀಡ್ ದಿಸ್ ನೋಟ್ ಪೋರ್ಟ್. ಹೆಂಗೆ ಎಕ್ಸ್ಪೋಸ್ ಮಾಡ್ತೀನಿ ಅಂತಂದರೆ, ಈಗ ಗೆಟ್ svc ಅಲ್ವಾ, ಗೆಟ್ ಪಾಡ್ಸ್, ಆಯಿತಾ. ಇದು ನಿಮ್ಮ ಪಾಡು, kubectl ಗೆಟ್ svc ಅಂತ ಹಾಕಿ. ಸೊ ದಿಸ್ ಈಸ್ ಯುವರ್ svc. ನೋಡಿ, ಈಗ ಟೇಕ್ ಯುವರ್ ಗೋ ಬ್ಯಾಕ್ ಟು ಯುವರ್ ಬ್ರೌಸರ್, ಟೇಕ್ ಯುವರ್ ದಿಸ್ ಪಬ್ಲಿಕ್ IP ಎಲ್ಲ ತಗೊಂಡು ಪೇಸ್ಟ್ ಮಾಡಿ. ಈಗ ಕಾಲನ್ 80 ಅಂತ ಹಾಕಿದ್ರೆ ವರ್ಕ್ ಆಗೋದಿಲ್ಲ, ಅರ್ಥ ಆಯ್ತಾ. ಇನ್ಸ್ಟೆಡ್ ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿಗೆ ಹೋದರೆ ನೀವು ಇಲ್ಲಿ ಇದೇನು ಪೋರ್ಟ್ಗೆ ರೀಡೈರೆಕ್ಟ್, ನೋಡಿ ಪೋರ್ಟ್ 80 ಇದೆ, ಈ 80 ರೀಡೈರೆಕ್ಟ್ ಮಾಡ್ತಾ ಇರೋದು ಈ ನೋಡ್ ಪೋರ್ಟ್ಗೆ, ಆಯಿತಾ. ಇದು ವೆರಿ ಇಂಪಾರ್ಟೆಂಟ್. ಕುಬರ್ನೆಟಿಸಲ್ಲಿ ಇದೊಂದು ಅಡ್ವಾಂಟೇಜ್. ಸೊ ನೀವು ಹೊರಗಡೆ ಎನ್ವೈರನ್ಮೆಂಟ್ ಎಕ್ಸ್ಪೋಸ್ ಮಾಡಬೇಕು ಅಂದರೆ 30,000 35,000 ಈ ಪೋರ್ಟ್ ರೇಂಜಲ್ಲಿ ಒಂದು ಪೋರ್ಟ್ ಓಪನ್ ಮಾಡಿ ಕೊಡುತ್ತೆ. ಇದನ್ನು ನನಗೆ ಇದೇ ಪೋರ್ಟ್ ಬೇಕು ಅಂದರೂ ಕೂಡ ನಾನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಳಗಡೆ ನೋಟ್ ಪೋರ್ಟ್ ಈಕ್ವಲ್ ಟು ಒಂದು ಪೋರ್ಟ್ ನಂಬರ್ ಹಾಕಿದ್ರೆ ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಾಂದರೆ ರ್ಯಾಂಡಮ್ ಆಗಿ ಈ ಥರ ಕ್ರಿಯೇಷನ್ ಆಗುತ್ತೆ. ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ, ಹೋಗ್ತೀನಿ ಇಲ್ಲಿಗೆ, ಇಲ್ಲಿ ಕಾಲನ್ ಪೇಸ್ಟ್ ಮಾಡ್ತೀನಿ. ನೋಡಿ, ಈಗ nginx ಪೇಜ್ ಬಂತು. ಅಂದರೆ ಅರ್ಥ ನಾನು ವಯಾ ನೋಟ್ ಪೋರ್ಟ್ ಐ ಎಕ್ಸ್ಪೋಸ್ಡ್ ಔಟ್ಸೈಡ್ ಅಂತ. ಅದೇ ಈಗ ಕ್ಲಸ್ಟರ್ IP ಕನ್ವರ್ಟ್ ಮಾಡೋಣ ಅಂತ ಅಂದ್ಕೊಳ್ಳಲ್ಲ. ಈಗ ನೋಡಿ, ಈಗ ಇದೇ ಪೋರ್ಟಿಗೆ vi ನೋಟ್ ಪೋರ್ಟ್ ಆಮೇಲೆ ಇದೆಲ್ಲ, ಇಲ್ಲಿ ಬ್ಯಾಕ್ ಎಂಡ್ ಆ್ಯಪ್ ಇತ್ತು. ಇನ್ಸ್ಟೆಡ್ ಆಫ್ ನೋಟ್ ಪೋರ್ಟ್ ನಾನೇನು ಮಾಡ್ತೀನಿ, ಓಕೆ, ಟೈಪ್ನ ಕ್ಲಸ್ಟರ್ IP ಮಾಡ್ತೀನಿ. ಸೊ ಒಂದು ನಿಮಿಷ. ಸೊ ಕ್ಲಸ್ಟರ್ IP, ಎಸ್, ಕರೆಕ್ಟ್ ಆಗಿದೆ. ಇವಾಗ ನೋಡಿ, ನಾನು ಅಪ್ಲೈ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ಕಾನ್ಫಿಗ್. ಅಪ್ಲೈ -f ನೋಟ್ ಪೋರ್ಟ್ YAML ಕಾನ್ಫಿಗರ್ ಆಯಿತು. ಗೆಟ್ svc
ಗೆಟ್ ಎಸ್ ವಿ ಸಿ ಕ್ಲಸ್ಟರ್ ಐ ಪಿ ಆಯಿತು. ಈಗ ಪೋರ್ಟ್ ಅನ್ನೋದು ಹೋಯ್ತು, ರೈಟ್. ಈಗ ನೀವು ಈ ಹೊರಗಡೆ ಹೋಗಿ ನೀವು ರಿಫ್ರೆಶ್ ಮಾಡಿದ್ರೆ ಈ ಪೋರ್ಟ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಸೊ ಬೇಸಿಕಲಿ ರಿಮೂವ್ ದಿಸ್ ಪೋರ್ಟ್, ಆಯಿತಾ. ಈಗ ನೋಡಿ ನಿಮಗೆ ಇಲ್ಲಿ ಪೇಸ್ಟ್ ಮಾಡಿದರೆ ಇದೆ ಅಲ್ವಾ, ಕ್ಲಸ್ಟರ್ ಐ ಪಿ ಇರೋದ್ರಿಂದ ನಿಮಗೆ ಯಾವುದ್ರ ಮೇಲೆ ರೀಡೈರೆಕ್ಟ್ ಆಗ್ತಿದೆ, ರೀಡೈರೆಕ್ಟ್ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ, ರೈಟ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಬೇಕು ಅಂದರೆ ವಿ ನೀಡ್ ಟು ಯೂಸ್ ನೋಡ್ ಪೋರ್ಟ್. ಹೇಗೆ ಅಂತಂದರೆ ಲೆಟ್ಸ್ ಗೋ ಹಿಯರ್. ಸೊ ಇದು ನೋಡ್ ಪೋರ್ಟಿಗೆ ಇಲ್ಲಿ ಕ್ಲಸ್ಟರ್ ಐ ಪಿ ಇದೆಲ್ಲ, ಇನ್ಸ್ಟೆಡ್ ಆಫ್ ಕ್ಲಸ್ಟರ್ ಐ ಪಿ ಮೇಕ್ ಇಟ್ ನೋಡ್ ಪೋರ್ಟ್, ಸೇವ್ ಇಟ್. ಈಗ ಅಪ್ಲೈ ಮಾಡಿ, ಆಯಿತಾ. ಅಪ್ಲೈ ಮಾಡಿದ್ಮೇಲೆ ಕಾನ್ಫಿಗರ್ ಆಗುತ್ತೆ. ಗೆಟ್ ಎಸ್ ವಿ ಸಿ ಕೊಡಿ, ಮತ್ತು ಇದು ಪೋರ್ಟ್ ರ್ಯಾಂಡಮ್ ಪೋರ್ಟ್ ಬಂತು. ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್ ನಿಮ್ಮ ಬ್ರೌಸರ್ಗೆ, ಇಲ್ಲಿ ಕಾಲನ್ ಕೊಡಿ, ಪೇಸ್ಟ್ ಮಾಡಿ. ನೋಡಿ ನಿಮ್ಮ ಅಪ್ಲಿಕೇಶನ್ ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಆಯಿತು, ರೈಟ್. ಈಗ ಒಂದು ಅರ್ಥ ಮಾಡ್ಕೋಬೇಕು ನಾವು, ಹೀಗಿದೆ ಅಲ್ಲ. ಇವಾಗ ಇದೆಲ್ಲ ರಿಜಿಸ್ಟ್ರೇಷನ್ ಆಯಿತು, ಹೊರಗಡೆ ಎಲ್ಲ ಬಂತು. ಇದಕ್ಕೇನೆ ಇಷ್ಟೊತ್ತು ನಾವು ಅರ್ಲಿಯರ್ ನಾವೇನು ಮಾಡ್ತಿದ್ವಿ, ಇದರಲ್ಲಿ ಕ್ಲಸ್ಟರ್ ಐ ಪಿ ಬಗ್ಗೆ ಮಾತ್ರ ಮಾತಾಡಿ ಒಳಗಡೆಯನ್ನೇ ನಾವು ಕರ್ಲ್ ಮಾಡ್ತಿದ್ವಿ, ಎಲ್ಲ ವರ್ಕ್ ಆಗ್ತಿತ್ತು. ಆದರೆ ಇವಾಗ ನಾವೇನು ಮಾಡ್ತಿದ್ದೀವಿ, ಈ ಬ್ಯಾಕ್ ಎಂಡ್ ಪಾಡಲ್ಲಿ ಏನು ಡೇಟಾ ಇದೆ ಆ ಡೇಟಾನ ನಾನು ಹೊರಗಡೆಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಹೊರಗಡೆಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ವಯಾ ದಿಸ್ ಮೆಥಡ್. ಸೊ ಇಲ್ಲಿ ಹೇಳ್ತಾ ಇದ್ದೀನಿ, ಆಯಿತಾ. ಇದು ಸೊ ಇವಾಗ ಇದು ಹೆಂಗೆ ಬರುತ್ತೆ ಅಂದರೆ ಈ ಕ್ಲಸ್ಟರ್ಗೆ ಬರುತ್ತೆ. 1 ಸೆಕೆಂಡ್, ಲೋಡ್ ಆಗ್ತಾ ಇದೆ ಅದು. ಇಲ್ಲಿ ನೋಡಿ, ಇದು ಪೋರ್ಟು. ಈಗ ಇದು ಕನೆಕ್ಟ್ ಆಗ್ತಾ ಇದೆ ಅಲ್ಲ, ಓಕೆ. ಹಿಂಗಂತ ಅನ್ಕೊಳ್ಳೋಣ ಸದ್ಯಕ್ಕೆ, ಒಂದು ನಿಮಿಷ. ಓಕೆ, ಹಿಂಗಿರಲಿ ಜಸ್ಟ್ ಫಾರ್ ನಾವು. ಈ ಅಪ್ಲಿಕೇಶನ್ ನನ್ನ ಕ್ಲಸ್ಟರ್ಗೆ ಬರಬೇಕು ಅಂತಂದರೆ ಈ ಸರ್ವಿಸ್ಸು ನಾನು ಎಕ್ಸ್ಪೋಸ್ ಮಾಡಬೇಕು. ಇಲ್ಲಿ ಸರ್ವಿಸ್ನ ಒಂದು ಪೋರ್ಟ್ ರೇಂಜ್ ಅಂತ ಇರುತ್ತೆ. ನಾರ್ಮಲ್ ಆಗಿ ಕುಬರ್ನೆಟಿಸಲ್ಲಿ 30,000ಇಂದ ಓಕೆ 30,000ಇಂದ 31,000 32,500 ಅರೌಂಡ್ ಇರುತ್ತೆ. ನಾನು ಜಸ್ಟ್ 35,000 ಅಂತ ಹೇಳ್ತೀನಿ. ಈ ರೇಂಜ್ವರೆಗೂ ಪೋರ್ಟ್ಸ್ ಅನ್ನೋದು ಓಪನ್ ಆಗುತ್ತೆ, ಆಯಿತಾ. ಈ ರೇಂಜ್ವರೆಗೂ ಆಗುತ್ತೆ. ಈಗ ನಾನು ಯಾವಾಗ ಈ ಸರ್ವಿಸ್ ಟೈಪ್ನ ವೆನ್ ಐ ಸೇ ದಿಸ್ ಸರ್ವಿಸ್ ಟೈಪ್ ಈಸ್ ನೋಡ್ ಪೋರ್ಟ್ ಅಂತ ಹೇಳ್ತೀನೋ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಈ ಪೋರ್ಟ್ ರೇಂಜಲ್ಲಿ ಒಂದು ಪೋರ್ಟ್ನ ಪಿಕಪ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಈ ಪೋರ್ಟ್ ಅಲ್ಲ, ಈ ಪೋರ್ಟ್ನ ಪಿಕಪ್ ಮಾಡಿ ಇಲ್ಲಿಗೆ ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಹೇಳುತ್ತೆ, ಆಯಿತಾ. ಸೊ ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಹೇಳುತ್ತೆ. ಸೊ ಲೆಟ್ ಮಿ ಟೇಕ್, ಅಂದರೆ ಈ ರೇಂಜಲ್ಲೇ ಬರುತ್ತೆ, ಎಲ್ಲ ಪೋರ್ಟ್ಸ್ಗಳು ಅಷ್ಟೇ ಈ ರೇಂಜಲ್ಲೇ ಬರುತ್ತೆ, ಆಯಿತಾ. ಈ ರೇಂಜಿಗೆ ಬಂತು. ಈಗ ನಿಮ್ಮ ಅಪ್ಲಿಕೇಶನ್ ಬರೋದು ರೀಡೈರೆಕ್ಟ್ ಆಗೋದು ಇಲ್ಲಿಂದ, ಆಯಿತಾ. ಇಲ್ಲಿಂದ ರೀಡೈರೆಕ್ಟ್ ಆಗುತ್ತೆ. ಸೊ ವಾಟ್ ಐ ವಿಲ್ ಡೂ, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಈ ಥರ ಹೇಳ್ತಾ ಇದ್ದೀನಿ ನಾನು. ಓಕೆ, ಜಸ್ಟ್ ಈ ಥರ ಹೇಳ್ತೀನಿ ನೋಡಿ. ಈಗ ನಿಮ್ಮ ಅಪ್ಲಿಕೇಶನ್ ಆಗ್ತಾರೆ ಈ ಪೋರ್ಟ್ ಬಂದು ಇದು. ಸೊ ಈ ಪೋರ್ಟ್ಸ್ಗಳು ಬರೋದಕ್ಕೆ ಕಾರಣ ಯಾರು, ನೋಡ್ ಪೋರ್ಟ್ ಅಂತ. ಸೊ ಈ ನೋಡ್ ಪೋರ್ಟ್ ಅಗೇನ್ ಇದೆ, ನಾನು ನೋಡ್ ಪೋರ್ಟ್ ಅಂತ ಕ್ರಿಯೇಟ್ ಮಾಡಿದ್ರೆ ನನಗೆ ಈ ಕ್ಲಸ್ಟರ್ ಐ ಪಿಸ್ ಕೂಡ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಸಿಂಪಲ್ ಟರ್ಮಿನಾಲಜಿ ಏನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ರಿಮೂವ್ ಮಾಡ್ತೀನಿ ಅದನ್ನು, ಈ ಥರ ನಾನು ಕನ್ಸಿಡರ್ ಮಾಡ್ತೀನಿ. ಈ ಎಲ್ಲ ಗ್ರೂಪ್ ಆಫ್ ಪಾರ್ಟ್ಸ್ಗೆ ಒಂದು ಕ್ಲಸ್ಟರ್ ಐ ಪಿ ಇರುತ್ತೆ, ಆಯಿತಾ. ಸೊ ಇದೆಲ್ಲದಕ್ಕೂ ಕೂಡ ಓಕೆ ಒಂದು ಕ್ಲಸ್ಟರ್ ಐ ಪಿ ಅನ್ನೋದು ಇರುತ್ತೆ. ಬಿಕಾಸ್ ಬ್ಯಾಕ್ ಎಂಡಲ್ಲಿ ಎಲ್ಲನೂ ಕೂಡ ಕಮ್ಯುನಿಕೇಷನ್ ಆಗೋದು ಇದರಿಂದನೇ ಅಲ್ವಾ, ಐ ಪಿಸ್ಗಳಿಂದನೇ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಕ್ಲಸ್ಟರ್ ಐ ಪಿ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಕ್ಲಸ್ಟರ್ ಐ ಪಿ ಇದು ಈ ಐ ಪಿ, ಇದು ಈ ಥರ ಒಂದು ಕ್ಲಸ್ಟರ್ ಐ ಪಿ ಇರುತ್ತೆ, ರೈಟ್. ಈಗ ಈ ಕ್ಲಸ್ಟರ್ ಐ ಪಿ ಥ್ರೂ ನನಗೆ ಈ ಎಲ್ಲ ಪಾರ್ಟ್ಸ್ಗಳು ಎಂಡ್ ಪಾಯಿಂಟ್ಗೆ ರಿಜಿಸ್ಟರ್ ಆಗುತ್ತೆ. ಸರ್ವಿಸ್ ಏನು ಮಾಡುತ್ತೆ, ನಾನು ನೋಡ್ ಪೋರ್ಟ್ ಅಂತ ನಾನು ಎಕ್ಸ್ಪೋಸ್ ಮಾಡಿದ ತಕ್ಷಣ ಈ ನೋಡ್ ಪೋರ್ಟು ಓಕೆ ಈ ನೋಡ್ ಪೋರ್ಟ್ ಏನು ಮಾಡುತ್ತೆ,
ಈ ಪೋರ್ಟ್ಸ್ಗಳಿಂದ ಒಂದು ಪೋರ್ಟ್ನ ಹೊರಗಡೆ ತಗೊಂಡು ನನಗೆ ಈ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡಿ ಕೊಡುತ್ತೆ. ದಿಸ್ ಈಸ್ ಅ ನೋಡ್ ಪೋರ್ಟ್ ವರ್ಕ್ಸ್. ನಾನು ನೋಡ್ ಪೋರ್ಟ್ ಅಂತ ಮಾಡಿದ್ರೆ ಕ್ಲಸ್ಟರ್ IP ಕೂಡ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ನೋಡಿ, ಇದು ಪಿಕ್ಚರ್. ನೀವು ಬೇಕಾದ್ರೆ ಸ್ನ್ಯಾಪ್ ತೊಗೊಂಡು ನೀವು ನೋಟ್ಸ್ ಮಾಡ್ಕೋಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ, ರೈಟ್? ಸೊ ಹೀಗೆ ನೋಡ್ ಪೋರ್ಟ್ ವರ್ಕ್ ಆಗುತ್ತೆ. ಲೋಡ್ ಬ್ಯಾಲೆನ್ಸರ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಈಗ ಲೋಡ್ ಬ್ಯಾಲೆನ್ಸರ್ ಇಲ್ಲಿ ಬರುತ್ತೆ. ಆ ಲೋಡ್ ಬ್ಯಾಲೆನ್ಸರ್ ಎಕ್ಸ್ಪೋಸ್ ಮಾಡಿದಾಗ ಲೋಡ್ ಬ್ಯಾಲೆನ್ಸರೇ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾನು ಐ ನೀಡ್ ಟು ಸ್ಪಿನ್ ಅಪ್ ಒನ್ ಮ್ಯಾನೇಜರ್ ಸರ್ವಿಸಸ್. ಆ ಮ್ಯಾನೇಜರ್ ಸರ್ವಿಸಲ್ಲಿ ಐ ಶೋ ದಿ ಲೋಡ್ ಬ್ಯಾಲೆನ್ಸರ್. ಆಯಿತಾ? ಫಾರ್ ನೌ ದಿಸ್ ಈಸ್ ಹೌ ಅ ನೋಡ್ ಪೋರ್ಟ್ ವರ್ಕ್ಸ್, ದಿಸ್ ಇಸ್ ಹೌ ದ ಕ್ಲಸ್ಟರ್ IP ವರ್ಕ್ಸ್, ಆ್ಯಂಡ್ ಎಂಡ್ ಪಾಯಿಂಟ್ ಅಂದರೆ ಏನು, ಸರ್ವಿಸ್ ಅಂದರೆ ಏನು, ಆಯಿತಾ? ಇನ್ ಡೀಟೇಲ್ ಆಗಿ ನಾನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಸೊ ಸೊ ಇಷ್ಟು ಈ ವಿಡಿಯೋದಲ್ಲಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಸರ್ವಿಸ್ ಕಾನ್ಸೆಪ್ಟ್ ಆ್ಯಂಡ್ ಕಂಟೆಂಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಸರ್ವಿಸಸ್ ಆದಮೇಲೆ ದೆನ್ ವಿ ಹ್ಯಾವ್ ಫ್ಯೂ ಅದರ್ ಶೆಡ್ಯೂಲಿಂಗ್ ಕಾನ್ಸೆಪ್ಟ್ಸ್. ಅಂದರೆ HPA ಮಾಡೋದಿದೆ, VPA ಮಾಡೋದಿದೆ, ಆ್ಯಂಡ್ ಲೈವ್ಲಿನೆಸ್ ಪ್ರೋಬ್ ಸೆಟ್ ಮಾಡೋದಿದೆ. ಲೈವ್ಲಿನೆಸ್ ಅಂದರೆ ಪ್ರೋಬ್ಸಲ್ಲಿ ದರ್ ಆರ್ 3 ಟೈಪ್ಸ್ ಆಫ್ ಪ್ರೋಬ್ಸ್. ಆ ಪ್ರೋಬ್ಸ್ಗಳನ್ನು ಕೂಡ ನಾನು 1 by 1 ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಅವೆಲ್ಲ ಆದಮೇಲೆ ದೆನ್ ವಿಲ್ ಬಿಲ್ಡ್ ಅವರ್ ಓನ್ ಕ್ಲಸ್ಟರ್. ಅಂದರೆ ಫ್ರಮ್ ಸ್ಕ್ರಾಚಿಂದ VMs ಯೂಸ್ ಮಾಡಿ, QADM ಯೂಸ್ ಮಾಡಿ ಬಿಲ್ಡ್ ಮಾಡುವಂಥದ್ದು. ಆಮೇಲೆ ಸ್ಟೋರೇಜ್ ಕಾಂಪೊನೆಂಟ್ ಇದೆ, ಆಮೇಲೆ ನೆಟ್ವರ್ಕ್ ಕಾಂಪೊನೆಂಟ್ ಇದೆ. ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನಗೆ ನೀವೇ ಮಾಡಬೇಕಾಗಿರೋದು ಜಸ್ಟ್ ಶೇರ್ ಮಾಡ್ತಾ ಇರಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.